ವಿಜಯಲಕ್ಷ್ಮಿ ಮೇಡಮ್, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಆಯ್ತು, ಮಾಡ್ತೇನೆ. ಎಸ್ ಮ್ಯಾಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವಲೋಕ ಮೃತ್ಯುಲೋಕವೆಂಬುದು ಬೇರೆಲ್ಲ ಕಾಣಿರು. ಸತ್ಯವನ್ನುಡುವುದೇ ದೇವಲೋಕ, ಮಿಥ್ಯವನ್ನುಡುವುದೇ ಮರ್ತಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ಎನ್ನುವ ಬಸವಣ್ಣನವರ ವಚನದಂತೆ ನಮ್ಮೆಲ್ಲರ ನುಡಿ ನಡೆ ಎರಡೂ ಕೂಡ ಒಂದೇ ಆಗಿರಬೇಕೆಂದು ಆಶಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಪ್ರೊಫೆಸರ್ ಶಾರದಮ್ಮ ಮೇಟಿ ಬದಾಮಿ ಅವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದ್ದು, ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಮತ್ತು ಶರಣಾರ್ಥಿಗಳು. ವಚನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ಶರಣೆ ವಿದ್ಯಾ ಮಗ್ದುಮ್ ಅಕ್ಕನವರಲ್ಲಿ. ಮೇಡಮ್. ಶರಣಾರ್ಥಿ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ, ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳ ಮಾಡುತ್ತಿದ್ದಾಳೆ ಭ್ರಾಂತಿಯೆಂಬ ತಾಯಿ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ತೊಟ್ಟಿಲು ಮುರಿದು ನೇಣು ಹರಿದು, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂದಲ್ಲದೆ, ಗುಹೇಶ್ವರನೆಂಬ ಲಿಂಗವ ಕಾಣಬಾರದು, ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ, ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳ ನಿಂದಲ್ಲದೆ, ಜೋಗುಳ ನಿಂದಲ್ಲದೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಎಲ್ಲರಿಗೂ ಅನಂತ ಶರಣಾರ್ಥಿ. ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಗೈದ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತ, ಪ್ರಾಸ್ತಾವಿಕ ನುಡಿಗಳು ಮತ್ತು ಪರಿಚಯವನ್ನು ನಡೆಸಿಕೊಡಬೇಕೆಂದು ಶರಣಿ ಡಾಕ್ಟರ್ ದಾನಮ್ಮ ಜಳಕಿ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ದಾನಮ್ಮ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಪ್ರೊಫೆಸರ್ ಶಾರದಮ್ಮ ಮೇಟಿ ಬದಾಮಿ ಅವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳಿಗೆ ಇವತ್ತು 10ನೇ ದಿನ. ಅತ್ಯದ್ಭುತವಾಗಿ ಈ ವಚನ ಅಧ್ಯಯನ ವೇದಿಕೆಯ ಮೂಲಕ ಶ್ರಾವಣ ಮಾಸದಲ್ಲಿ ಶರಣರ ಆಶಯ ಮತ್ತು ಶರಣರ ವಚನ ವಿಶ್ಲೇಷಣೆಗಳನ್ನ ಪರಿಚಯವನ್ನ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಒಂದು ವೇದಿಕೆಯ ಸಂಸ್ಥಾಪಕರು ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಪ್ರಾರಂಭದಲ್ಲಿ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ
ಇವತ್ತು ವಚನ ಪ್ರಾರ್ಥನೆಯನ್ನ ಗಾನಕೋಗಿಲಿಯಾಗಿರುವಂತಹ ಶರಣೆ ವಿದ್ಯಾ ಮಗ್ದುಮ್ ಅವರು ಅತ್ಯಂತ ಸುಷ್ಠವಾಗಿ ಮಾಡಿದ್ರು. ಅವರಿಗೂ ಸಹ ವೇದಿಕೆ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಅಲ್ಲದೆ ಇವತ್ತು ವಿಶೇಷ ಉಪನ್ಯಾಸವನ್ನ ಮಾಡ್ತಾ ಇರುವಂತಹ 40 ವಾರ್ಡ್ ಶ್ರೀ ವೀರೇಶ್ವರ ಶರಣರು ಎಂಬ ವಿಷಯವಾಗಿ ಉಪನ್ಯಾಸಕರಾಗಿ ಉಪಸ್ಥಿತರಿರುವ ಶರಣೆ ಅಕ್ಕಮಹಾದೇವಿ ಬುರ್ಲಿ ಸಹೋದರಿಯರಿಗೂ ಸಹಿತ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ವೇದಿಕೆಯ ಪರವಾಗಿ ಮತ್ತು ಎಲ್ಲ ಶರಣರ ಪರವಾಗಿ ನಾನು ತಿಳಿಸ್ತಾ ಇದ್ದೀವಿ. ಅಲ್ಲದೆ ಇವತ್ತು ಮಾರ್ಗದರ್ಶನ ನುಡಿಗಳನ್ನ ಹೇಳ್ತಾ ಇರುವಂತ ಹಿರಿಯರಾಗಿರುವ ಶರಣ RV ಪಾಟೀಲ್ ಸರ್ ಅವರಿಗೂ ಸಹಿತ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ವಚನ ಮಂಗಳವನ್ನ ಮಾಡಲಿರುವ ಶರಣೆ ಈರಮ್ಮ ಕುಂದಗೋಳ್ ಮೇಡಮ್ ಅವರಿಗೂ ಹಾಗೂ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇರುವಂತ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ ಸಹೋದರಿಯರಿಗೂ ಸಹಿತ ನಾನು ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು ಹಾಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ HF ಯೋಗಪ್ಪನವರ್, ಶರಣೆ ಉಮಾದೇವಿ ಪಟ್ಟಣಶೆಟ್ಟಿ, ಶರಣೆ ಗೌರಮ್ಮ ಹಾಲ್ವಾಮಿ, ಶರಣೆ ನೀಲಕಂಠ್ ಲಗಳಿ, ಶರಣೆ ಪೂನಮ್ಮ ಪಾಟೀಲ್, ಶರಣ ಉಮೇಶ್ ಅಣ್ಣ ಮಂಠಾಳೆ ಇವರೆಲ್ಲರಿಗೂ ಸಹಿತ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಸದಾ ವೇದಿಕೆಯ ಸಂಘಟಕರಾಗಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಶರಣ ಸತ್ಸಂಗದ ಈ ಒಂದು ವಿಷಯವನ್ನ ಎಲ್ಲರಿಗೂ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇರುವಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಹಾಗೂ ಶರಣೆ ಸುಧಾ ಪಾಟೀಲ್ ಅವರಿಗೂ ಸಹ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಉಪನ್ಯಾಸಕರ ಪರಿಚಯವನ್ನ ಮಾಡ್ಲಿಕ್ಕೆ ನನಗೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಇವತ್ತಿನ ಒಂದು ಉಪನ್ಯಾಸಕರಾಗಿರುವಂತ ಮೇಡಮ್ ಅವರು ಬಹಳಷ್ಟು ಸಾಧನೆಯನ್ನ ಮಾಡಿದ್ದನ್ನ ನಾನು ನೋಡಿದೆ. ಅದರಲ್ಲಿ ಕೆಲವು ವಿಷಯಗಳನ್ನ ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಶ್ರೀಮತಿ ಅಕ್ಕಮಹಾದೇವಿ ವೀರಬಸಪ್ಪ ಬುರ್ಲಿ ಮೇಡಮ್ ಅವರು ಮೂಲತಃ ವಿಜಾಪುರದವರು. ಇವರ ಒಂದು ಸಾಧನೆ ಮತ್ತು ದೊರೆತ ಪ್ರಶಸ್ತಿಯನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಇವರೊಬ್ಬ ಜಾನಪದ ಕಲಾವಿದೆ ಅಂತ ಗುರುತಿಸಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯವರು ಇವರಿಗೆ ಗೌರವಧನವೆಂದು ಮಾಸಿಕವಾಗಿ ಒಂದು ಹಣವನ್ನು ಸಹಿತ ನೀಡ್ತಾ ಇದ್ದಾರೆ. ಅಲ್ಲದೆ 25/12/2002 40 ವಾರ್ಡ್ ವೀರೇಶ್ವರ ನಾಟಕ 7/6/2009 ಅನುಭವ ಮಂಟಪದಲ್ಲಿ ಅನುಪಮ ಶರಣರು ಎಂಬ ನಾಟಕ ಹಾಗೂ ಕೆಲವೊಂದು ಕವನಗಳನ್ನ ಅವರು ಬರೆದಿದ್ದನ್ನ ಈ ವೇದಿಕೆಗೆ ತಿಳಿಸ್ಲಿಕ್ಕೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಈ ಎರಡೂ ನಾಟಕಗಳ ಪುಸ್ತಕಗಳನ್ನ 29/2/2023 ಲೋಕಾರ್ಪಣೆಯನ್ನು ಸಹಿತ ಮಾಡಲಾಗಿದೆ. ಕರ್ನಾಟಕದ ಸಂಕೇಶ್ವರ, ವಿಜಯಪುರ, ಸಿಂದಗಿ, ನಾಗಟಾನ್, ಬಾಗಲಕೋಟ್, ಕೂಡಲ ಸಂಗಮ, ಅಡಗಲಿ, ಇಂಗಳೇಶ್ವರ, ಉಳುವಿ, ಬಸವನ ಬಾಗೇವಾಡಿ ಮುಂತಾದ ಗ್ರಾಮಗಳಲ್ಲಿ ಈ ನಾಟಕಗಳ ಒಂದು ಪ್ರದರ್ಶನ ಆಗಿದೆ. ಮಹಾರಾಷ್ಟ್ರದಲ್ಲಿ ಜತ್, ಗಡಿಂಗ್ಲಜ್, ಬೀಳೂರ್, ಸೊಲ್ಲಾಪುರ್, ಗುಡ್ಲೇವಾಡ್ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಹಿತ, ಗೋವಾದಲ್ಲಿ ಸಹಿತ ಇವರು ಪ್ರವಚನವನ್ನ ಮತ್ತು ಉಪನ್ಯಾಸವನ್ನ ಮಾಡಿದ್ದನ್ನ ತಿಳಿಸ್ಲಿಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಅಲ್ಲದೆ ಜಾನಪದ ನೃತ್ಯ, ಜಾನಪದ ದೃಶ್ಯ ಸಹಿತ ರೂಪಕಗಳನ್ನ ನಾಗಟಾನ್ ಉಮದೇಶ್ವರ ಮಠ, ಗುರುದೇವಾಷ್ಟಮ, ಸಿಂದಗಿಯ ಸಾರಂಗ ಮಠ, ಯರ್ನಾಳದ ಸಂಗಮೇಶ್ವರ ಮಠಗಳಲ್ಲಿ ಮಕ್ಕಳು ಮತ್ತು ದೊಡ್ಡವರನ್ನ ಕರೆದುಕೊಂಡು ಇವರು ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸಮ್ಮುಖದಲ್ಲಿ ನೂಲಿಯ ಚಂದಯ್ಯನವರ ರೂಪಕವನ್ನ, ನಾಗಟಾನ ಮಠದಲ್ಲಿ ಮೋಳಿಗೆಯ ಮಾರಯ್ಯನವರ ರೂಪಕವನ್ನ, ಮನೆ ಮನೆ ಮಹಾಮನೆ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕ್ರಾಂತಿ, ಬಸವಣ್ಣನವರ ಶರಣೆ ಸತ್ಯಕ್ಕ ಬಸವಣ್ಣನವರ ಮತ್ತು ಶರಣೆ ಸತ್ಯಕ್ಕ, ನೂಲಿ ಚಂದಯ್ಯ, ಮೋಳಿಗೆ ಮಾರಯ್ಯ, ಅಲ್ಲಂಪ್ರಭು, ಮುಕ್ತಾಯಕ್ಕನವರ ಸಂವಾದ, ಅಲ್ಲದೆ ಅಕ್ಕಮಹಾದೇವಿ ಮತ್ತು ಪ್ರಭುದೇವರ ಸಂವಾದ, ಸರ್ವಜ್ಞನ ಮೂರ್ತಿ ಹಾಗೂ ವೀರೇಶ್ವರ ಶರಣರ ನಾಟಕಗಳನ್ನ ಮಕ್ಕಳಿಂದ ಹಾಗೂ ರಂಗ ಕಲಾವಿದರಿಂದ ಮಾಡಿಸಿ ವಿವಿಧ ಊರುಗಳಲ್ಲಿ ಕಾರ್ಯಕ್ರಮಗಳನ್ನ ಅವರು ನಡೆಸಿದ್ದನ್ನ ನಾನು ಕೇಳಿ ತುಂಬಾ ಖುಷಿ ಅನಿಸ್ತು. ಅಷ್ಟೇ ಅಲ್ಲದೆ ಇವರಿಗೆ ಅನೇಕ ಪ್ರಶಸ್ತಿ ಸನ್ಮಾನಗಳ ಸಹಿತ ಸಿಕ್ಕಿದ್ದನ್ನ ವೇದಿಕೆಗೆ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. 1/11/2012 ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಸದ್ಭಾವನಾ ಪ್ರಶಸ್ತಿ, ಪ್ರಮಾಣ ಪತ್ರಗಳು, ಅಭಿನಂದನಾ ಪತ್ರಗಳು, ಗೌರವ ಸನ್ಮಾನಗಳು, ಸ್ಮರಣಿಕೆಗಳು ಮೇಡಮ್ ಅವರಿಗೆ ದೊರೆತಿದೆ. ಪ್ರಸ್ತುತದಲ್ಲಿ ರಾಷ್ಟ್ರೀಯ ಬಸವ ದಳದ ಮಹಿಳಾ ಅಧ್ಯಕ್ಷರಾಗಿ, ರೋಟರಿ ಪ್ರೊವೋಸ್ಟ್
ಕ್ಲಬ್ ವಿಜಯಪುರ ಮಹಿಳಾ ಅಧ್ಯಕ್ಷರಾಗಿ 2027ವರೆಗೆ ಇವರು ಇದ್ದದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ಗಮಕ ಕಲಾ ಪರಿಷತ್ತಿನ ಸದಸ್ಯೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 1981ರಲ್ಲಿ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾದಲ್ಲಿ ಶರಣೆಯ ಪಾತ್ರವನ್ನು ಸಹಿತ ಇವರು ವಹಿಸಿದ್ದಾರೆ. ಇಷ್ಟೊಂದು ಅಗಾಧವಾಗಿರುವಂತ ಪ್ರಾವೀಣ್ಯತೆಯನ್ನ ಪಡೆದಿರುವಂತ ಮೇಡಮ್ ಅವರ ಇವತ್ತು ಉಪನ್ಯಾಸವನ್ನು ಕೇಳಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಹೀಗೆ ಸಂಕ್ಷಿಪ್ತವಾದ ಅವರ ಪರಿಚಯವನ್ನ ಮಾಡ್ತಾ ಪ್ರಾಸ್ತಾವಿಕವಾಗಿ ನಮ್ಮ ವೇದಿಕೆಯ ಬಗ್ಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಯಾವುದೇ ಒಂದು ಶರಣರ ಚರಿತ್ರೆ ಅಥವಾ ಆ ಒಂದು ಆಳವಾದಂತ ಜ್ಞಾನ ವೈಜ್ಞಾನಿಕ ಮತ್ತು ವೈಚಾರಿಕ ದೃಷ್ಟಿಯಲ್ಲಿ ಅನೇಕ 4-5 ವರ್ಷಗಳಿಂದಾಗಿ ಈ ಒಂದು ಗೂಗಲ್ ಮೀಟ್ ಮೂಲಕ ಎಲ್ಲ ಒಂದು ಕಡೆಗೆ ಪಸರಿಸುವ ಮತ್ತು ಆ ಒಂದು ಆಶಯವನ್ನ ತಲುಪಿಸುವ ಕಾರ್ಯವನ್ನ ಗೂಗಲ್ ಮೀಟ್ ಅಲ್ಲಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರುವಂತ ಶಶಿಕಾಂತ್ ಪಟ್ಟಣ್ ಸರ್ ಮೂಲಕವಾಗಿ ಪ್ರತಿಯೊಬ್ಬರಿಗೆ ತಲುಪ್ತಾ ಇದೆ ಅಂತ ಹೇಳಿಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಮೊಟ್ಟ ಮೊದಲಿಗೆ ಯಾವ್ದಾದ್ರು ಒಂದು ಶರಣರ ಬಗ್ಗೆ ಅಥವಾ ಯಾವ್ದಾದ್ರು ವಿಷಯಗಳ ಬಗ್ಗೆ ಗಾಢವಾಗಿರುವಂತ ಚರ್ಚೆಗಳನ್ನು ಮಾಡಿ ಪ್ರಚುರಪಡಿಸ್ತಾ ಇರುವಂತ ಪ್ರಮುಖವಾದಂತ ಕೀರ್ತಿ ಈ ವೇದಿಕೆಗಿದೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಕರ್ನಾಟಕ ಪಠ್ಯ ಪುಸ್ತಕದಲ್ಲಿ ಒಂದು ವೀರಶೈವ ಅನ್ನೋ ಪದ ತೆಗೆದದ್ರ ಬಗ್ಗೆ ಅಪಸ್ವರ ಎತ್ತಿದಾಗ ಅದನ್ನ ವಿರೋಧವಾಗಿ ಇದು ತಪ್ಪಿದೆ, ಈಗ ಮಾಡಿದ್ದೆ ಸರಿ ಇದೆ ಅಂತ ಮೊಟ್ಟ ಮೊದಲಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ತಲೆ ಎತ್ತಿದಂತ ವೇದಿಕೆ ಅಂದ್ರೆ ಈ ವಚನ ಅಧ್ಯಯನ ವೇದಿಕೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ವಚನ ದರ್ಶನ ಪುಸ್ತಕದಲ್ಲಿರುವಂತ ಲೋಪದೋಷಗಳನ್ನ ಎತ್ತಿ ತೋರಿಸುವ ಮೂಲಕವಾಗಿ ಜನ ಜಾಗೃತಿಯನ್ನ ಮೂಡಿಸುವಂತ ಕೀರ್ತಿ ಈ ನಮ್ಮ ವೇದಿಕೆಗಿದೆ. ಆನ್ಲೈನ್ ಅಷ್ಟೇ ಅಲ್ಲದೆ ಆಫ್ಲೈನ್ ದಲ್ಲಿ ಸಹಿತ ಸಾಕಷ್ಟು ಸೆಮಿನಾರ್ಸ್ ಗಳನ್ನ ಮತ್ತು ಮುಖಾಮುಖಿ ಚರ್ಚೆಗಳನ್ನ ಮಾಡುವಂತ ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ನಾನು ನೆನಪಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಹಿರಿಯರ ಒಂದು ಗ್ರಂಥ ಲೋಕಾರ್ಪಣೆಯನ್ನ ಮಾಡುವ ಮೂಲಕವಾಗಿ ಅಲ್ಲದೆ ಇತ್ತೀಚೆಗೆ ಸಾಕಷ್ಟು ಬಾರಿ ಚರ್ಚೆಗಳನ್ನ ಮಾಡ್ತಾ ವಚನ ಪರಿಷ್ಕರಣೆಯನ್ನ ಮಾಡುವಂತ ಅದ್ಭುತವಾಗಿರುವಂತ ಕಾರ್ಯ. ಬಹುಶಃ ಯಾವ ವಿಶ್ವವಿದ್ಯಾಲಯ ಇದ್ರ ಬಗ್ಗೆ ಆಲೋಚನೆ ಮಾಡದೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಡಾಕ್ಟರ್ ಪಟ್ಟಣ್ ಸರ್ ಅವರ ನೇತೃತ್ವದಲ್ಲಿ, ಅವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯ ಕೈಗೆತ್ತಿಕೊಂಡಿರೋದನ್ನು ತಿಳಿಸ್ಲಿಕ್ಕೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ಅಲ್ಲದೆ ಸಾಹಿತ್ಯಿಕವಾಗಿ ಅನೇಕ ಪುಸ್ತಕಗಳನ್ನ ಈ ವೇದಿಕೆ ಪ್ರಕಟಿಸಿದ್ದು ಈ ಒಂದು ವೇದಿಕೆಯ ಒಂದು ಕಿರೀಟ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಲೇಖಕರನ್ನ ಒಂದು ಅವರಿಗೆ ಲೇಖಕರನ್ನಾಗಿಸುವಂತ ಕಾರ್ಯವನ್ನ ವಿಶ್ವವಿದ್ಯಾಲಯಗಳ ಹಾಗೇನೆ ಅದಕ್ಕಿಂತಲೂ ಹೆಚ್ಚಿಗೆ ಈ ವೇದಿಕೆ ಮಾಡ್ತಾ ಇದೆ. ಅದಕ್ಕೆ ದಿನಕ್ಕೊಬ್ಬ ಶರಣ ಅನ್ನೋ ಮಾಲಿಕೆಯಲ್ಲಿ ಈಗಾಗಲೇ 2 ಸಿರೀಸ್ ಮುಗಿದಿದೆ, ಈಗ 3ನೇ ಸಿರೀಸು. ಹೀಗೆ ಪ್ರತಿದಿನ ಒಬ್ಬೊಬ್ಬರಿಗೆ ವಿಷಯ ಹಂಚಿಕೆಯನ್ನು ಮಾಡಿ ಸದಾ ಎಲ್ಲರೂ ಓದುವಂತೆ ಮಗ್ನಗೊಳಿಸಿ ಓದಲಿಕ್ಕೆ ವೈಚಾರಿಕ ಕ್ರಾಂತಿಯನ್ನೇ ಬಿತ್ತಿದಂತ ಒಂದು ವೇದಿಕೆ ಅಂದ್ರೆ ಈ ಒಂದು ವಚನ ಅಧ್ಯಯನ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಷ್ಟು ಪ್ರಮುಖವಾಗಿರುವಂತ ಆಶಯಗಳನ್ನ ಈ ವೇದಿಕೆಯ ಪ್ರಮುಖ ವಿಷಯಗಳನ್ನ ಹೇಳಿಕೆ ನಂಗೆ ಸಂತೋಷ ಅನಿಸ್ತಾ ಇದೆ. ಇಂತಹ ವೇದಿಕೆ ವಿಶ್ವವಿದ್ಯಾಲಯಕ್ಕಿಂತ ಅತ್ಯುತ್ತಮವಾಗಿ ಕಾರ್ಯವನ್ನ ಮಾಡ್ತಾ ಇದೆ. ಅಂತ ವೇದಿಕೆಯಲ್ಲಿ ನಾವೆಲ್ಲ ಇರೋದೇ ಒಂದು ಪುಣ್ಯ ಭಾಗ್ಯ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕರ ಪರಿಚಯ ಜೊತೆಗೆ ಪ್ರಾಸ್ತಾವಿಕವಾದ ನುಡಿಗಳನ್ನ ಹೇಳಿಕೆ ಅವಕಾಶ ಕೊಟ್ಟಿರುವಂತ ವೇದಿಕೆ ಎಲ್ಲ ಸಂಘಟಕರಿಗೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದೆ. ಶರಣಾರ್ಥಿಗಳು ಮೇಡಮ್, ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಬಸವ ಬಂಧುಗಳನ್ನು ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಿ ಉಪನ್ಯಾಸಕರ ಪರಿಚಯವನ್ನು ಅಚ್ಚುಕಟ್ಟಾಗಿ ಮಾಡಿ ತಮ್ಮ ಪ್ರಾಸ್ತಾವಿಕ ನುಡಿಗಳಿಂದ ನಮ್ಮೆಲ್ಲರನ್ನು ಹುರಿದುಂಬಿಸಿದ ಶರಣೆ ಡಾಕ್ಟರ್ ದಾನಮ್ಮ ಚಳಕೆ ಅಕ್ಕನವರಿಗೆ ಅನಂತ ಧನ್ಯವಾದಗಳು. ಸಮಾಜದಲ್ಲಿ ಮೂಢನಂಬಿಕೆಯನ್ನು ಬುಡ ಸಮೇತ ಸಮಾಜದಲ್ಲಿ ಸಮನ್ವಯತೆ, ಸಹಕಾರ, ಜಾತಿ ಭೇದ ಭಾವಗಳನ್ನು ತಮ್ಮ ತೊಲಗಿಸಿ ಪ್ರಾಣಿ ಬಲಿಗೆ ಕಡಿವಾಣ ಹಾಕುವಂತೆ ತಮ್ಮದೇ ಅವಿರತವಾಗಿ ಶ್ರಮಿಸಿದ ಶ್ರೀ ವೀರೇಶ್ವರ ಶರಣರ ಕುರಿತು ತಮ್ಮ ಉಪನ್ಯಾಸವನ್ನು ನೀಡುವಂತೆ ಶರಣೆ ಅಕ್ಕ ಮಹಾದೇವಿ ಬುರ್ಲಿ ಅಕ್ಕನವರಲ್ಲಿ ಈ ವೇದಿಕೆಗೆ ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮೇಡಮ್, ಅಕ್ಕ ಮಹಾದೇವಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತದೇನ್ರಿ? ಅವ್ರ ಕೇಳ್ತದ್ರಿ, ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗೈಯೊಳಗಣ ಲಿಂಗವ ನೋಡುತ್ತ ಕಂಗಳ ಕಡೆ ಓಳಿ ಒರಿವುತ್ತ ಸುರಿವುತ್ತ ಎಂದಿಪ್ಪೆನೋ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ,
ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ ಕೂಡಲ ಸಂಗಯ್ಯ ಲಿಂಗಯ್ಯ ಲಿಂಗ ಲಿಂಗ ಲಿಂಗವೆನ್ನುತ್ತ ಸೃಷ್ಟಿಕರ್ತ ಪರಮಾತ್ಮನ್ನು ಸ್ಮರಿಸಿ ವಿಶ್ವಗುರು ಬಸವಣ್ಣನವರನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ನಮಿಸಿ ಬಸವಾದಿ ಶರಣರಿಗೆ ಶರಣೆಂದು ಹಣೆಮಣಿದು ಶರಣೆಂದು ಈ ಒಂದು ಅಕ್ಕನ ಅರಿವಿನ ಅಂಗಣಕ್ಕೆ ಸಂಗಮಿಸಿದಂತ ಎಲ್ಲ ಶರಣರ ಶರಣೆಯರ ಚೇತನಕ್ಕೆ ಶರಣು ಶರಣಾರ್ಥಿಗಳು. ಬಸವಣ್ಣನವರು ಪ್ರಭುದೇವರನ್ನು ಕುರಿತು ಒಂದು ಸಂದರ್ಭದಲ್ಲಿ ಒಂದು ವಚನ ಹೇಳ್ತಾರೆ. ತನುವ ಬೇಡಿದಡೀವಿ ಮನವ ಬೇಡಿದಡಿ ತನುವ ಬೇಡಿದಡೀವಿ ಮನವ ಬೇಡಿದಡಿ ಧನವ ಬೇಡಿದಡೀವಿ ನಿಮ್ಮ ಶರಣರಿಗೆ ಧನವ ಬೇಡಿದಡೀವಿ ನಿಮ್ಮ ಶರಣರಿಗೆ ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ ತನುವ ಬೇಡಿದಡೀವಿ ಮನವ ಬೇಡಿದಡೀವಿ ಧನವ ಬೇಡಿದಡೀವಿ ನಿಮ್ಮ ಶರಣರಿಗೆ ಧನವ ಬೇಡಿದಡೀವಿ ನಿಮ್ಮ ಶರಣರಿಗೆ ಮನವಚನ ಕಾಯದಲ್ಲಿ ಮನವಚನ ಕಾಯದಲ್ಲಿ ನಿಮ್ಮನ್ನಲ್ಲದೆ ಮನವಚನ ಕಾಯದಲ್ಲಿ ನಿಮ್ಮನ್ನಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ತನುವ ಬೇಡಿದಡೀವಿ ಮನವ ಬೇಡಿದಡಿ ಧನವ ಬೇಡಿದಡೀವಿ ನಿಮ್ಮ ಶರಣರಿಗೆ ಧನವ ಬೇಡಿದಡೀವಿ ನಿಮ್ಮ ಶರಣರಿಗೆ. ಹೀಗೆ ಬಸವಣ್ಣವರು ತನುಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ತ್ರಿಕರಣ ಶುದ್ಧಿಯಿಂದ ಅಂದರೆ ತನುವನ್ನು ಗುರುವಿಗೂ ಮನವನ್ನು ಲಿಂಗಕ್ಕೂ ಧನವನ್ನು ಜಂಗಮಕ್ಕೂ ತನುಮನ ವಚನದಿಂದ ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ ಇವುಗಳಿಂದ ಅರ್ಪಿಸಬೇಕು ಅಂತ ಬಸವಣ್ಣನವರು ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನನಗೆ ಏನಾದ್ರೂ ಬೇಕಂತಂದ್ರೆ ಬೇಡೋದೇ ಇಲ್ಲ. ಇನ್ನೊಂದ್ ಕಡೆ ಹೇಳ್ತಾರಲ್ರಿ, ವಸ್ತ್ರದೊಳಗೊಂದಳೆ ಅನ್ನದೊಳಗೊಂದವಳ ಹೊನ್ನೆದೊಳಗ ಒಂದು ಹೊರೆಗೆ ಇಂದಿಂಗೆ ನಾಳಿಂಗೆನಿಂದ ನಾದರೆ ನಿಮ್ಮ ಪ್ರಮತರಾಣೆ ಅಂತ ಹೇಳ್ತಾರೆ. ನನಗಾಗಿ ನಾನು ಏನು ಬೇಡುದಿಲ್ಲ, ಏನ್ ಮಾಡಿದ್ರು ನಾನು ಲಿಂಗಕ್ಕ ಮಾಡ್ತೀನಿ ಜಂಗಮಕ್ಕ ಮಾಡ್ತೀನಿ ಅಂತ ಹೇಳಿ ಬಸವಣ್ಣವರು ಹೇಳಿದ ಹಾಗೆ ಇನ್ನೊಂದು ಕಡೆ ಕಳಬೇಡ ಕೊಳಬೇಡ 7 ಸೂತ್ರಗಳನ್ನು ಅವರು ಹೇಳಿರ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಕಾಯಕ ಮತ್ತು ದಾಸೋಹ, ಈ ಎಲ್ಲವನ್ನು ಅಳವಡಿಸಿಕೊಂಡಂತ ಶರಣರು 12ನೇ ಶತಮಾನದಲ್ಲಿ ಆಗಿ ಹೋದವರು. ಈ ಒಂದು ಬಸವ ಮಾರ್ಗದಲ್ಲಿ ನಡೆದಂತ ಶರಣರು 20ನೇ ಶತಮಾನದಲ್ಲಿ ಆಗಿದ್ದಾರೆ, 12ನೇ ಶತಮಾನದ ಪೂರ್ವದಲ್ಲಿ ಆಗಿದ್ದಾರೆ, ನಂತರವೂ ಆಗಿದ್ದಾರೆ, 20ನೇ ಶತಮಾನದಲ್ಲೂ ಆಗಿ ಹೋಗಿದ್ದಾರೆ, 21ನೇ ಶತಮಾನದಲ್ಲೂ ಇದ್ದಾರೆ. ಆದ್ರೆ ನಮಗೆ ಗೊತ್ತಿಲ್ಲ, ಅಷ್ಟೇ ಗೊತ್ತಾಗಿಲ್ಲ. ಈ 20ನೇ ಶತಮಾನದಲ್ಲಿ ಆಗಿ ಹೋದಂತ ಶರಣರಲ್ಲಿ 40 ವಾಡದ ವೀರೇಶ್ವರ ಶರಣರು ಕೂಡ ಒಬ್ರು. ಸರ್ವಜ್ಞ ಮೂರ್ತಿಗಳು ಒಂದ್ ಕಡೆ ಹೇಳ್ತಾರ, ಏನ್ ಹೇಳ್ತಾರಂತಂದ್ರೆ, ಕವಿಗೆ ನವರಸ ಲೇಸು ಭವಿಗೆ ಬಹು ಭವಲೇಸು ಭವಹರಿವ ಗುರು ಲೇಸು ಜಗಕ್ಕೊಬ್ಬ ಶಿವಶರಣ ಲೇಸು ಸರ್ವಜ್ಞ ಅಂತ ಹೇಳಿ ಹೇಳ್ತಾರೆ.
ಹಂಗೆ ಶರಣರಾಗಿ ಹೋದ್ರು ಅನೇಕ ಶರಣರಾಗಿ ಹೋಗಿದ್ದಾರೆ. ವೀರೇಶ್ವರ ಶರಣರ ಚರಿತ್ರೆಯನ್ನು ತಾವು ನಮಗೆ ಕೊಟ್ಟಿದ್ದೀರಿ. ಆ ಒಂದು ಚರಿತ್ರೆಯನ್ನು ಹೇಳುವ ಪೂರ್ವದಲ್ಲಿ ಅವರ ಜನನದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕಾಗ್ತದೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ನಲವತ್ವಾಡ್ ಅನ್ನುವಂತ ಗ್ರಾಮದಲ್ಲಿ ದೊಡ್ಡಾರ್ಯರು ರುದ್ರಮ್ಮನವರು ಅಂತ ಹೇಳಿ ಇಬ್ಬರು ದಂಪತಿಗಳಿರ್ತಾರೆ. ಒಳ್ಳೆ ಸಾತ್ವಿಕರು, ಲಿಂಗನಿಷ್ಠರು, ಪೂಜಾ ನಿರತರು, ಒಳ್ಳೆ ಗುಣವುಳ್ಳವರು, ಯಾರಿಗೂ ಅನ್ಯಾಯ ಮಾಡದೆ, ಯಾರಿಗೂ ಬೇಡದೆ, ಕಾಡದೆ, ಇನ್ನೊಬ್ಬರನ್ನು ನೋಯಿಸದೆ ಅವರು ಪ್ರಪಂಚ ನಡೆಸ್ತಿರ್ತಾರೆ. ಇಬ್ರು ಬಹಳ ಒಳ್ಳೆಯ ದಂಪತಿಗಳವರು. ಆದರೆ ದೊಡ್ಡಾರ್ಯರ ತಾಯಿ ಸ್ವಲ್ಪ ಬೆರಿಕಿ ಇರ್ತಾಳೆ. ಇವರಿಗೆ ಮಕ್ಕಳಾಗಿರ್ಲಿಲ್ಲ, ಬಹಳ ವರ್ಷಗಳಾದ್ರೂ ಮಕ್ಕಳಾಗಿರುವುದಿಲ್ಲ ರುದ್ರಮ್ಮನವ್ರಿಗೆ. ಆ ಅತ್ತೆಯನ್ನ ದೊಡ್ಡಾರ್ಯರ ತಾಯಿ ಅಂದ್ರೆ ರುದ್ರಮ್ಮನವ್ರ ಅತ್ತೆ ಬಹಳ ಕಾಡ್ತಿರ್ತಾಳ ಅವ್ರಿಗೆ. ನೀನು ಗೊಡ್ಡ ಬಿ ತಂದಂಗ ಆಗ್ಯದ ನಮ್ಮನೆಗೆ, ನನ್ನ ಮಗನಿಗೆ ಮೂಲಾದಿ, ಹಂಗ ಹಿಂಗ ಅಂತ ಹೇಳಿ ಅತ್ತಿಗಳು ಏನು ಬೈತಾರವಲ್ಲ ಬೈತಾರ. ಅಷ್ಟೇ ಅಲ್ಲ, ಹೊರಗಿನ ಜನರು ಕೂಡ ಆಕೆಗೆ ಬಹಳ ಹೀಯಾಳಿಸ್ತಿರ್ತಾರೆ. ನೀನು ಮಕ್ಕಳಿಲ್ಲ, ಬಂಜಿದಿರಿ ಅಂತ ಹೇಳಿ ಯಾರು ಮಕ್ಕಳನ್ನ ಮುಟ್ಟಿಸ್ಕೊಡಂಗಿಲ್ಲ, ಯಾರು ತಮ್ಮನಿಗೆ ಕರೆಯಂಗಿಲ್ಲ, ಯಾರು ಚಂದಗೆ ಮಾತಾಡ್ಸಂಗಿಲ್ಲ, ಹೊರಗೆ ಹೋದ್ರು ಯಾವ ಕಡೆ ಬೆಂಗ ಮಾತಾಡ್ತಿರ್ತಾರೆ. ಹೀಗಾಗಿ ಆ ತಾಯಿಗೆ ಬಹಳ ದುಃಖ ಅಂದ್ರೆ ಬಹಳ ದುಃಖ ಆಗ್ತದೆ. ದಿನಾ ದೇವ್ರ ಹತ್ರ ಬೇಡ್ಕೊತಿರ್ತಾರ. ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿಪ್ಪ ನನಗ ಮಗುವಿನ ಕೊಡು ಅಂತ ಹೇಳಿ ದುಃಖ ಪಡ್ತಿರ್ತಾಳ, ಅಷ್ಟು ದುಃಖ ಪಡ್ತಿರ್ತಾಳ. ಆದ್ರೆ ಅತ್ತೆ ಈಕಿ ಮಕ್ಕಳಾಗಿಲ್ಲ ಅಂತ ಹೇಳಿ ಮಗನಿಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅಂತ ಹೇಳಿ ಒಂದು ಹುನ್ನಾರ ನಡೆಸಿರ್ತಾಳ. ಇದನ್ನ ಕೇಳಿ ಆಕೆಗೆ ಬಹಳ ತ್ರಾಸ ಆಗ್ತದೆ. ರುದ್ರಮ್ಮನವರಿಗೆ ತ್ರಾಸಾಗಿ ದೇವರಲ್ಲಿ ಶರಗುಡ್ಡಿ ಇಡ್ತಾಳೆ. ಬಾಲಕರಿಲ್ಲದ ಬಾಲಿರ್ಯಾತರ ಜನುಮ, ಬಾಲಕರಿಲ್ಲದ ಬಾಲಿರ್ಯಾತರ ಜನುಮ, ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲಿ ಆ ಶುಂಡು ಬೀಸಿ ಒಗೆದಂಗ. ದುಃಖ ಪಡ್ತಾಳ, ಅಲ್ವತ್ತು ಕೊಡ್ತಾಳ. ಪರಮಾತ್ಮ ಅಲ್ಲಿ ಶರಗೊಡ್ಡೆ ಬೇಡ್ತಾಳ. ಏನದ ಮಕ್ಕಳಿಲ್ಲದ್ದು ಕಿರಿಕಿರಿ, ಸುಮ್ನೆ ಬಾಡಿಗೆ ಎತ್ತು ದುಡ್ದಂಗ ದುಡಿಯೋದು, ಮನೆಯೊಳಗೆ ಹಾಕಿದ್ದ ತಿನ್ನೋದು, ಹೇಳಿದ ಕೆಲಸ ಮಾಡೋದು, ಸುಮ್ನೆ ಬಿದ್ದುಕೊಳ್ಳೋದು. ಈ ವ್ಯಂಗ, ಟೀಕೆ, ಟಿಪ್ಪಣಿಗಳು ಸಾಕಾಗಿ ಹೋಗ್ಯಪ್ಪ. ಈ ಬಂಜಬ್ಬ ಶಬ್ದ ನಮಗೆ ಕಿವಿಗೆ ಕೇಳಿ ಕೇಳಿ ಭಯಂಕರ ತ್ರಾಸಾಗಿದೆ. ಒಂದು ಮಗು ಕೊಡು, ಯಾವ್ದಾದ್ರು ಮಗುನು ಕೊಡು ಅಂತ ಹೇಳಿ ಆ ಪರಮಾತ್ಮನಲ್ಲಿ ಬೇಡ್ಕೊಡ್ತಾಳೆ. ಈ ತಾಯಿಯ ಮೊರೆ ಕೇಳಿತೋ ಏನೋ ಎನ್ನೋ ಹಾಗೆ ಮುಂದೆ ಅವರು ಗರ್ಭಿಣಿ ಆಗ್ತಾರೆ. ರುದ್ರಮ್ಮನವರು ಗರ್ಭಿಣಿ ಆಗ್ತಾರೆ. ತಿಂಗಳಗಳು ತುಂಬ್ತಾವು. ಎಲ್ಲರಿಗೂ ಬಹಳ ಮನೆಯೊಳಗೆ ಸಂತೋಷ ಆಗ್ತದೆ. ಅತ್ತಿನೊಬ್ಬಕಿನ್ ಬಿಟ್ಟು ಗಂಡಿಗೆ ಸಂತೋಷ ಆಗ್ತದ, ಓಣಿಯೊಳಗಿನ ಜನರಿಗೆ ಸಂತೋಷ ಆಗ್ತದ, ಬೈದವ್ರು ಅಂದವ್ರು ಆಡೋರಿಗೆಲ್ಲರಿಗೂ ಸಂತೋಷ ಆಗ್ತದ. ಮುಂದೆ 7ನೇ ತಿಂಗಳು ಬರ್ತದ. ತವರು ಮನೆಯವರು ಕುಬ್ಸ ಮಾಡ್ಲಿಕ್ಕೆ ಬರ್ತಾರೆ. ಎಲ್ಲ ಸಾಮಗ್ರಿ ಸಾಮಾನ ಎಲ್ಲ ತಗೊಂಡ್ ಬರ್ತಾರ. ಸೀರೆ ಕುಬ್ಸ ಬುತ್ತಿ ರೊಟ್ಟಿ ಎಲ್ಲ ಕಟ್ಕೊಂಡು ಬರ್ತಾರ ಮಗಳಿಗೆ. ಅತ್ತಿಗೆ ಸಂತೋಷ ಇಲ್ಲ, ಆದ್ರೂ ಅವ್ರು ಬರ್ತಾರ. ಓಣಿನ ಮಂದಿನೆಲ್ಲ ಕರೀತಾರ, ಬರ್ತಾರ. ಎಲ್ಲಾ ಪ್ರೋಗ್ರಾಮ್ ನಡೆದಿರ್ತದ, ಕುಬ್ಸದ ಕಾರ್ಯಕ್ರಮ ನಡೆದಿರ್ತದ. ಸೀರೆ ಉಡಿಸ್ತಾರ, ಎಲ್ಲಾ ದಂಡಿ ಕಟ್ತಾರ, ಉಡಿ ತುಂಬ್ತಾರ. ಎಲ್ಲರೂ ಉಡಿ ತುಂಬಿ ಅವ್ರ ಅತ್ತಿ ಕರೀತಾರ. ಬಾರವ ನೀನು ಸೊಸಿಗೆ ಉಡಿ ತುಂಬ ಬಾ ಅಂತ ಹೇಳಿ ಕರೀತಾರ. ನಾ ಏನ್ ತುಂಬುದಿಲ್ಲ, ನೀವೆಲ್ಲ ತುಂಬಿರ್ಲ, ಸಾಕಷ್ಟೇ, ನಾನ್ ತುಂಬುದಿಲ್ಲ. ಹಂಗೆಲ್ಲ ಆಗಂಗಿಲ್ಲ. ಬಾ ಬಸರ ಹೇಳ, ಇಷ್ಟ ದಿನ ಆಗಿಲ್ಲ ಅಂತಿದ್ದಿ, ಈಗ ಪಟ್ಲೆ ಹೇಳ, ಬಾ ನಿನಗೆ ಮೊಮ್ಮಕ್ಕಳನ್ನ ಕೊಡ್ತಾಳ. ಉಡಿ ತುಂಬು ಅಂದಾಗ ಸಿಟ್ಟಿಗೆದ್ದು ಏನ್ ಮಾಡ್ತಾಳ ಅವ್ರತ್ತೆ ಅಂದ್ರೆ, ಬರಾಬರ ಅಡಿಗೆ ಮನೆಗೆ ಹೋಗಿ ಆ ಒಲೆಯೊಳಗಿನ ಬೂದಿ ಬಗ್ಸಿ ತುಂಬ ತಗೊಂಡ್ ಬಂದ್ ಆ ಉಡಿ ಒಳಗ ಹಾಕ್ತ. ತುಂಬೋದೆಲ್ಲ ಹಾಕುದ್ ಕೂಡಲೇ ಎಲ್ಲಾರು ಕುಂತವ್ರು ಜನರಲ್ಲ ಅಯ್ಯಯ್ಯ ಇದೇನ್ ಮಾಡ್ದೆ ಬಸಮ್ಮ, ಹಂಗೈತೆ ಹಿಂಗೈತೆ ಅಂತ ಹೇಳಿ ಬೈಲಿಕ್ ಚಾಲು ಮಾಡ್ತಾರ ಅತ್ತಿಗೆ. ಅವಾಗ ಆಕಿ ಹೇಳ್ತಾಳ, ರುದ್ರಮ್ಮನವ್ರು ಹೇಳ್ತಾರ, ಬೈಬೇಡ್ರಿ ನಮ್ಮ ಅತ್ತಿಗೆ. ಅವ್ರು ಕೊಟ್ಟಿದ್ದು ನನ್ನ ಉಡಿ ತುಂಬಿದ್ದು ಬೂದಿ ಎಲ್ಲದು ವಿಭೂತಿ ಅದು. ಆ ವಿಭೂತಿನೇ ನನಗ ಆಶೀರ್ವಾದ, ಅದೇ ನನಗ ಉಡಿ ತುಂಬ್ಯಾರ ಅಂತ ಹೇಳಿ ಆಕೆ ಆ ಬೂದಿಯನ್ನ ಉಡಿ ಕಟ್ಟಕೊಂಡ ಆಕೆ ಇರ್ತಾಳೆ. ಮುಂದಕ್ಕೆ ತವ್ರ ಮನೆಗೂ ಹೋಗ್ತಾಳೆ. ಆ ಅತ್ತಿ ಕೊಟ್ಟಿದ್ದಂತಹ ಬೂದಿಯನ್ನ ಅರಬಿಯೊಳಗ ಕಟ್ಟಿ ಜಗಲಿ ಮೇಲೆ ಇಟ್ಟಿರ್ತಾಳ. ದಿನಂಪ್ರತಿ ಸ್ನಾನ ಮಾಡಿ ಅದನ್ನ ಧರಿಸ್ಕೊತಿರ್ತಾಳ. ಇದು ನಮ್ಮ ಅತ್ತೆ ಕೊಟ್ಟ ವಿಭೂತಿ. ನನಗ್ ವಿಭೂತಿ ಪುರುಷನಂತಾನೆ ಮಗ ಹುಟ್ಲಿ, ಮಗಳೇ ಹುಟ್ಲಿ ಅಂತ ಹೇಳಿ ಆಕೆ ದಿನಂಪ್ರತಿ ಸ್ನಾನ ಮಾಡಿ ವಿಭೂತಿಯನ್ನ ಧರಿಸ್ಕೊತಿರ್ತಾಳ. ಮುಂದೆ ಮಗು ಹುಟ್ಟುತ್ತದ. 9 ತಿಂಗಳ ಅಂದ್ಕೊಳ್ಳಿ ಮಗು ಹುಟ್ಟುತ್ತದೆ. ನಿಜವಾಗ್ಲೂ ವಿಭೂತಿ ಪುರುಷರೇ ಹುಟ್ಟಿ ಬಿಡ್ತಾರ. ಮುಂದವ್ರು ವೀರೇಶ್ವರ ಶರಣರಾಗಿ ಹೋಗ್ತಾರ. ಅವ್ರು ಏನ್ರಿ, ಅವರು 1848ನೇ ಇಸ್ವಿ ಒಳಗೆ 40 ವಾರ್ಡದಲ್ಲಿ ಅವರು ಹುಟ್ಟುತ್ತಾರೆ.
ಹುಟ್ಟತಾರ, ಎಲ್ಲರಿಗೆ ಸಂತೋಷ ಆಗ್ತದೆ. ತೊಟ್ಲ ಕಾರ್ಯಕ್ರಮ ನಡೀತದ, ಜೋಳ ಹಾಡ್ತಾರ, ಎಲ್ಲಾ ನಡೀತದ. ಆಕೆಗೆ ಬಹಳ ಸಂತೋಷ ಆಗ್ತೈತಿ. ಅವಾಗ ಹಾಡಿದಂತ ಒಂದು ಹಾಡ ಆಶುಂಡು ಬೀಸಿ ಒಗದಂಗ ಬಾಳೆಲ್ಲಿ ಅಂತೇನ್ ಹಾಡ್ದೈಕಿ ಇವತ್ತು ಏನ್ ಹಾಡ್ತಾಳ ಆ ಮಗನಿಗೆ ಅಂತಂದ್ರೆ, ಕೂಸಿದ್ದ ಮನೆಗೆ ಬೀಸಣಿಕೆ ಯಾತಕ್ಕ, ಕೂಸಿದ್ದ ಮನೆಗೆ ಬೀಸಣಿಕೆ ಯಾತಕ್ಕ, ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಂಗ. ಹಿಗ್ಗಿನಿಂದ ಹಾಡ್ತಾಳ. ಕೂಸಿದ್ರ ಮನೆಗೆ ಬೀಸಣಿಕೆನೆ ಬ್ಯಾಕ, ಗಾಳಿನೇ ಬೇಡ, ಆ ಮಕ್ಕಳು ಹೊರಗೆ ಒಳಗ ಅಡ್ಡಾಡಿದ್ರೆ ತುಂಬಾ ಗಾಳಿ ಬೀಸದಂಗ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ. ಮುಂದೆ ಗಂಡನ ಮನೆಗೂ ಬರ್ತಾಳೆ. ಮುಂದೆ ಏನಾಗ್ತದೆ ಅಂತಂದ್ರೆ, ಅವ್ರು ಶರಣರು ಆಡ್ತಾ ಆಡ್ತಾ ಪಾಡ್ತಾ ದೊಡ್ಡವ್ರಾಗ್ತಾರೆ. ಆಕೆ ರುದ್ರಮ್ಮನವರು ಐಕ್ಯ ಆಗ್ತಾರೆ. ಈಗ ದೊಡ್ಡಾರ್ಯರು ಮತ್ತು ತಂದೆ ವೀರಯ್ಯ ಅಂತ ಹೆಸರಿಡ್ತಾರ. ಅವ್ರು ವೀರಯ್ಯನವರು ಮುಂದೆ ವೀರೇಶ್ವರ ಶರಣರಾಗ್ತಾರೆ. ವೀರಯ್ಯನವರು ಅಂತ ಹೆಸರಿಡ್ತಾರೆ. ತಂದೆ ಮಗ ಇಬ್ರು ಇರ್ತಾರೆ. ಆ ತಂದೆಯ ಸಂಸ್ಕಾರದೊಳಗೆ ಅವ್ರು ಬೆಳೆದಿರ್ತಾರೆ. ತಂದೆಯವರ ಬಸವಣ್ಣವರ ಮಾರ್ಗದಲ್ಲೇ ಬೆಳಗಿರ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ಇವ್ರು ಬೆಳೆದಿರ್ತಾರೆ. ಹೀಗಾಗಿ ಇವರು ಕೂಡ ಬಸವಣ್ಣನವ್ರು ಹಾಕಿ ಕೊಟ್ಟ ಮಾರ್ಗದಲ್ಲೇ ಇವರು ನಡೀತಾರೆ. ಏನ್ರಿ, ಇವರು ಕಾಯಕ, ದಾಸೋಹ, ಪೂಜಾ ನಿಷ್ಠೆ, ಜಂಗಮ ಸೇವೆ ಇವೆಲ್ಲ ಇವರು ಮಾಡ್ತಿರ್ತಾರೆ. ಹೀಗಾಗಿ ಅವರು ಅವ್ರಿಗೆ ಒಂದು ಮಾಸ್ತರ್ ನೌಕರಿ ಸಿಗ್ತದೆ, ಶಿಕ್ಷಕ ವೃತ್ತಿ ಸಿಗ್ತದೆ. ಎಲ್ಲಿ? ಸಿದ್ದಾಪುರದೊಳಗೆ ಶಿಕ್ಷಕರಾಗ್ತಾರ. ಸಿದ್ದಾಪುರ ಶಿಕ್ಷಕ ವೃತ್ತಿ ನಡೆಸಿರ್ತಾರೆ. ಒಂದು ಸ್ವಲ್ಪ ಹೊಲ ಇರ್ತದೆ, ಅವ್ರ ತಂದೆಯವರು ಹೊಲ ಮಾಡ್ತಿರ್ತಾರೆ. ಮುಂದೆ ಇವ್ರು ಅವ್ರಿಗೆ ಮದ್ವೆ ಮಾಡಬೇಕು ವೀರಯ್ಯನವ್ರಿಗೆ ಅಂತ ಹೇಳಿ ಅವರ ತಂದೆ ಎಲ್ಲ ಸಮ್ಮುಖದವ್ರಿಗೆಲ್ಲ ಕೇಳ್ತಾರೆ. ಗೆಳೆಯರಿ ಓಣನವ್ರಿಗೆಲ್ಲ ಕರೆದ ಕಿಶಿಂದ ಅಕ್ಕಪಕ್ಕದವ್ರಿಗೆ, ಹಿಂಗ ನಮ್ಮ ಮಗನಿಗೆ ಮದ್ವೆ ಮಾಡೋಕು, ಕನ್ಯಾ ಹುಡುಕ್ಬೇಕು, ಎಲ್ಲಾದ್ರೂ ಕನ್ಯಾ ಇದ್ರೆ ನೋಡ್ರಿ ಅಂತ ಹೇಳಿ ಎಲ್ಲರಿಗೆ ಹೇಳಿಡ್ತಾರ. ಆ ವರ್ಷ ಏನಾಗಿರ್ತದಂತಂದ್ರೆ ಮಳಿ ಬಂದಿರುದಿಲ್ಲ. ಹಿಂಗಾಗಿ ಹೊಲ ಯಾರ ಬಿರುಕಳಿ ಬಿಟ್ಟಿರ್ತದೆ, ಬೆಳಿನೂ ಆಗಿರುದಿಲ್ಲ, ಏನೂ ಆಗಿರುದಿಲ್ಲ. ಹಿಂಗಾಗಿ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿರ್ತೈತಿ. ತೊಂದರೆ ಆದಾಗೆ ನೀ ಏನು ಚಿಂತೆ ಮಾಡಬೇಡ, ನಾವೆಲ್ಲ ಇದೀವಪ್ಪ ಅಂತ ಹೇಳಿ ಎಲ್ಲರೂ ಕೂಡ್ಕಿಸಿಂದ ಅವ್ರ ಏನ್ ಮಾಡ್ತಾರ, ಅಲ್ಲೇ ಸಮೀಪ ಮುದ್ದೇಬಿಹಾಳ ತಾಲೂಕಿನೊಳಗೆ ಒಂದು ಬಿದರ್ಕುಂದಿ ಅಂತ ಊರಿರ್ತದೆ. ಆ ಬಿದರ್ಕುಂದಿ ಊರಿನಲ್ಲಿ ಗುರುದೇವಿ ಎನ್ನುವಂತ ಒಳ್ಳೆಯ ಸಾಧ್ವಿ ಹೆಣ್ಣು ಮಗಳು ತಗೊಂಡ್ ಬಂದು ಮದ್ವೆ ಮಾಡ್ತಾರೆ. ಮದುವೆ ಆಗ್ತದ. ಅವರಿಬ್ರು ಒಳ್ಳೆ ದಂಪತಿಗಳ ಪತಿಗೆ ತಕ್ಕಂತೆ ಸತಿ ಪಾಲುದಾರಳಾಗಿ ಇರ್ತಾರೆ. ಅಲ್ಲಿ ಒಂದು ಏನೋ ಒಂದು ಅವ್ರು ಹೇಳ್ತಾರೆ, ಒಂದು ಪರೀಕ್ಷೆ ಇಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಇವರು ಬಂದು ಹೊಸತರಲ್ಲಿ ಹೊರಗೆ ಒಬ್ರು ಜಂಗಮರು ಭಿಕ್ಷೆಗೆ ಬರ್ತಾರೆ. ಭಿಕ್ಷಾಂದೇಯಿ ಅಂತ ಭಿಕ್ಷೆಗೆ ಬಂದಾಗ ಇವ್ರು ಏನ್ ಹೇಳ್ತಾರ ಅಂತಂದ್ರೆ, ವೀರಯ್ಯನವರು ಹೆಂಡತಿಗೆ ಹೇಳ್ತಾರ ಗುರುದೇವಿಗೆ, ಒಳಗೆ ಹೋಗಿ ತುಂಬಾ ಜ್ವಾಳ ತಂದು ನೀಡು ಜಂಗಮರಿಗೆ ಅಂತ ಹೇಳಿದಾಗ ಅವ್ರ ತಂದೆ ಅಂತಾರ, ಅಲ್ಲಪ್ಪ ವೀರಯ್ಯ, ಈ ಸಲ ಬೆಳಿನೇ ಬೆಳೆದಿಲ್ಲ, ಒಂದು ಮುಟ್ಟಿಗೆ ಜ್ವಾಳ ಇಲ್ಲ ಮನ್ಯಾಗ, ಅಂತದ್ ತುಂಬಾ ಜ್ವಾಳ ತಂದ ನೀಡಂತಿಯಲ್ಲ ಅಂತ ಹೇಳಿ. ಅವಾಗ ಅವ್ರೇನಂತಾರೆ, ನೋಡಪ್ಪ, ಒಳ್ಳೆಯ ಇವಳು ಪತಿವ್ರತೆ ಶಿರೋಮಣಿಯಾಗಿದ್ದರೆ, ಒಳ್ಳೆಯ ಜಂಗಮ ಭಕ್ತಿ ಇವಳಲ್ಲೇ ಇದ್ದರೆ ತುಂಬಾ ಜೋಳ ತಂದೆ ತರ್ತಾಳ ಅಂತ ಹೇಳ್ತಾಳ. ಅವಾಗ ಈಕೆ ಮಾವನಿಗೆ ನಮಸ್ಕಾರ ಮಾಡಿ, ಆ ಪತಿದೇವರಿಗೆ ನಮಸ್ಕಾರ ಮಾಡಿ, ಆ ವೀರಯ್ಯನವರ ಪಾದದ ಕೆಳಗಿನ ಧೂಳನ್ನ ತಗೊಂಡು ಒಳಗೆ ಹೋಗಿ ಮರದಾಗ ಹಾಕ್ತಾಳಂತೆ. ತುಂಬಾ ಜೋಳ ಆಗ್ತಾವಂತ. ಅವು ತಂದು ಜಂಗಮರಿಗೆ ನೀಡ್ತಾರಂತೆ. ಆ ಭಕ್ತಿಯಲ್ಲೇ ಒಂದು ಶಕ್ತಿ ಇರ್ತದ. ಆ ವಿಷಯ ಇರ್ಲಿ. ಮುಂದೆ ಏನಾಗ್ತದಂತಂದ್ರೆ, ತಂದೆಯವರು ಮರಣ ಹೊಂದಿರ್ತಾರೆ. ಆ ಒಂದು ದುಃಖ ಅವ್ರಿಗೆ ಬಹಳ ಕಾಡ್ತೈತಿ. ಬಹಳ ಕಾಡ್ತಿರುವಾಗ ಇನ್ನೇನ್ ಮಾಡ್ಬೇಕು, ಒಕ್ಕಲ್ತನ ಏನ್ ಮಾಡ್ಬೇಕು, ಇಲ್ಲಿ ನಾನು ನೌಕರಿಗೂ ಹೋಗ್ಬೇಕು, ಸಿದ್ದಾಪುರಕ್ಕೆ ಹೋಗ್ಬೇಕು, ಇಲ್ಲಿ ಹೊಲ ಖಾಲಿ ಬಿದ್ದಿದೆ, ತಂದೆಯವರು ಮರಣ ಹೊಂದಾರೆ ಅಂತ ಹೇಳಿ ಅವ್ರು ವಿಚಾರ ಮಾಡಿ ಏನ್ ಮಾಡ್ತಾರಂದ್ರೆ, ಈ ಶಿಕ್ಷಕ ವೃತ್ತಿಯನ್ನ ಬಿಟ್ಟು ನಾನು ಹೊಲ ಮಾಡಿದ್ರೆ, ಈ ಭೂಮಿ ತಾಯಿ ಸೇವೆಯನ್ನ ಮಾಡಿದ್ರೆ, ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅನ್ನದಾನ ಮಾಡ್ದಂಗ ಆಗ್ತೈತಲ್ಲ, ನಾನು ಅನ್ನ ಕೊಟ್ಟಂಗ ಆಗ್ತದ, ದಾಸೋಹ ಮಾಡ್ದಂಗ ಆಗ್ತದ ಅಂತ ಹೇಳಿ ಈ ನೌಕರಿ ಮಾಡಿದ್ರೆ ನಾರೇ 20 ರೂಪಾಯಿ ಪಗಾರ ತರದು ಮನಿಗೆ ತಿಂದ್ ಬಿಡುದು ಹಿಂಗಾಗ್ತದ, ಬ್ಯಾಡ ಅಂತ ಹೇಳಿ ಏನ್ ಮಾಡ್ತಾರ, ಪತ್ನಿಗೆ ಕರೆದು ಕೇಳ್ತಾರ, ನಾನ್ ಹಿಂಗ್ ವಿಚಾರ ಮಾಡೇನಿ ಗುರುದೇವಿ, ಏನ್ ಮಾಡ್ಲಿ ಅಂತ. ನಿಮ್ ಇಷ್ಟವೇ ನನ್ನ ಇಷ್ಟ, ನೀವ್ ಹೆಂಗ್ ಹೇಳ್ತೀರಿ ಹಂಗ, ನಿಮ್ ಇಚ್ಛ, ನೀವು ನಡೆದ ದಾರಿಯಲ್ಲಿ ನಾನು ನಡಿತೀನಿ ಅಂತ ಹೇಳಿ ಏನ್ ಮಾಡ್ತಾರ ಅವರು, ಅದಕ್ಕೆ ಒಪ್ಪಿಗೆ ಕೊಡ್ತಾರ. ಒಪ್ಪಿಗೆ ಕೊಟ್ಟ ಕೂಡಲೇ ಇವ್ರು ಏನ್ ಮಾಡ್ತಾರ, ಮಾಸ್ತರ್ ವೃತ್ತಿಗೆ ಅವರು ರಾಜೀನಾಮೆ ಕೊಡ್ತಾರ. ರಾಜೀನಾಮೆ ಕೊಟ್ಟು ಹೊಲಕ್ಕೆ ಹೋಗ್ಬೇಕು, ಹೊಲ ಎಲ್ಲ ಸ್ವಚ್ಛ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರ, ಹೆಗಲ ಮೇಲೆ ಗುದ್ಲಿ, ಸನಿಕೆ, ಹಗ್ಗ, ಕೊಡ್ಲಿ ಎಲ್ಲಾ ತಗೊಂಡ್ ಕಿಸಿಂದ
ಹೊಲಕ್ಕೆ ಹೊರಟಿರ್ತಾರೆ. ಹೊಲಕ್ಕೆ ಹೊರಟ ಟೈಮ್ದೊಳಗ ಅಲ್ಲಿ ಒಂದಿಬ್ರು ಲಿಂಗಯ್ಯ ಸಂಗಯ್ಯ ಅಂತ ಹೇಳಿ ಇಬ್ರು ಲಿಂಗಯ್ಯ ಸಂಗಯ್ಯ ಅವರು ಇಬ್ರು ಗೆಳೆಯರು, ಬಾಳ ಗಳಸ್ಯ ಕಂಠಸ್ಯ ಗೆಳೆಯರು ಇರ್ತಾರ. ಅವ್ರು ಏನ್ ಮಾಡ್ತಾರಂದ್ರೆ ಈ ವೀರಯ್ಯನವ್ರಿಗೆ ಕಾಡೋದು ಅಂದ್ರ ಬಹಳ ಪ್ರೀತಿ. ಅವ್ರು ಬಹಳ ಕಾಡ್ತಿರ್ತಾರ. ಅವ್ರು ಬಹಳ ಕಾಡುವಾಗ ಏನಾಗ್ತದೆ, ಇವ್ರು ಹೊಲಕ್ಕ ಹಗ್ಗ ಇದು ಕೊಡ್ಲಿ ಹೆಗಲ ಮೇಲೆ ಇಟ್ಕೊಂಡು ಹೋಗುವಾಗ ಏನಾಗ್ತದೆ ಅಂತಂದ್ರೆ, ಅವರು ಅಲ್ಲೋ ವೀರಯ್ಯ ಏನ ದಡ್ಡಿದೆ ನೀನು, ಕಮ್ಮನ ನೌಕರಿ ಬಿಟ್ಟು ಹೊಲ ಮಾಡಾಕ್ ಹೊಂಟಿಯಲ್ಲ, ಎದಕ್ ಹೊಂಟಿ ಹೊಲಕ್ಕ ಅಂತ ಕೇಳ್ತಾರ. ಇಲ್ಲಪ್ಪ, ಹೊಲ ಬಾಳ ಮುಳ್ಳು ಕಂಟಿ ಬೆಳೆದಾವು, ಅದನ್ನ ಸ್ವಚ್ಛ ಮಾಡಿ ನಾನು ಹೊಲ ಮಾಡಬೇಕು ಅಂತೀನಿ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಹೇಳ್ತಾರೆ. ಹೇಳಿದ ಕೂಡ ಅವ್ರು ಹೇಳ್ತಾರೆ, ಏನು ದಡ್ಡದಿ, ಕುಂತುಣ್ಣುವಂತ ಪಗಾರ ಬರುವಂತ ನೌಕರಿ ಬಿಟ್ಟು ನೀನು ಹೊಲ ಮಾಡ್ಲಾಕ್ ಹೊಂಟಿಯಲ್ಲ, ಅಂತ ಬರಡು ಭೂಮಿಯೊಳಗೆ ಏನ್ ಬೆಳಿತಿ, ಏನ್ ಬಿತ್ತಿದಿ, ಏನ್ ಹುಚ್ಚಪ್ಪ ಅಂತ ಹೇಳಿ ಅವ್ರಿಬ್ಬರು ಏನ್ ಮಾಡ್ತಾರೆ, ಮಾತಾಡ್ಕೊಂಡು ಬೈಕೊಂಡು ಮನೆಗೆ ಹೋಗ್ತಾರ. ಅವರು ಮುಂದೆ ಏನದ, ಇವರು ವೀರಯ್ಯನವರು ಹೊಲಕ್ಕೆ ಹೋಗ್ತಾರೆ. ಹೊಲ ಎಲ್ಲ ಸ್ವಚ್ಛ ಮಾಡ್ತಾರೆ. ಸ್ವಚ್ಛ ಮಾಡಿ ಅವರು ಹೊಲದ ಹರಗುತ್ತಾರೆ. ಹೊಲದ ಒಂದು ಬಗ್ಸಿ ಮಣ್ಣು ತಗೊಂಡು ಅವ್ರು ಹೇಳ್ತಾರ, ಅವ್ರು ಬೈದು ಹೋಗಿರ್ತಾರ, ಅದೊಂದು ಸ್ವಲ್ಪ ನೋವಾಗಿರ್ತೈತಿ ಅವ್ರಿಗೆ. ಆದ್ರೂ ಅವ್ರು ಹೊಳ್ಳೆ ಆಗಿ ಏನು ಅನ್ನೋದೇ ಇಲ್ಲ, ಮೌನ. ಅವ್ರು ಏನಂದ್ರು ಯಾರೇನಂದ್ರು ಮೌನವಾಗಿ ಇರ್ತಾರೆ. ಆ ಮಣ್ಣು ಬಗ್ಸಿ ಒಳಗೆ ಹಿಡ್ಕೊಂಡು, ಎನ್ನ ಬಸವಣ್ಣನವರು ಹೇಳಿದಂತೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ನೀನೇ ಅಪ್ಪ ನನ್ನ ಕಾಯವ ಅಂತ ಹೇಳಿ ಏನ್ ಮಾಡ್ತಾರೆ, ಭೂತಾಯಿಯ ಸೇವೆ ನಾನು ಮಾಡ್ಲಿಕ್ಕೆ ಬಂದೀನಿ ಅಂತ ಹೇಳಿ ಏನ್ ಮಾಡ್ತಾರೆ, ಅದು ಹರಗುತ್ತಾರೆ. ಮರುದಿನ ಮಳೆ ಆಗ್ತದೆ. ಮಳೆ ಆದ ಕೂಡ ಬಹಳ ಸಂತೋಷ ಆಗ್ತದೆ. ಹೊಲಕ್ಕೆ ಹೋಗಿ ಬಿತ್ತುತ್ತಾರೆ. ಇದನ್ನೆಲ್ಲಾ ನೋಡಿ ಮಂದೆಲ್ಲ ಕರಗುತ್ತಾರೆ. ಏನ್ ಬೆಳಿತಾನೋ ಏನ್ ಮಾಡ್ತಾನೋ ಅಂತ ಬೈತಿರ್ತಾರೆ. ಹೋಗಿ ಬಿತ್ತಾರೆ. ಮುಂದೆ ಅದು ಫಸಲು ಉಳ್ಳದು ಏನಾಗ್ತದಂದ್ರೆ, ಹೊಲ ತುಂಬಾ ಬೆಳೆ ಎದ್ದು ನಿಂತು ಬಿಡ್ತದೆ. ಜ್ವಾಳ ಎದ್ದು ಬಿಡ್ತದೆ, ತುಂಬಾ ಎದ್ದು ಬಿಡ್ತದೆ, ಭಯಂಕರ ತುಂಬುತ್ತದೆ. ಅವಾಗ ಬಹಳ ಸಂತೋಷ ಆಗ್ತದೆ. ಬಹಳ ಸಂತೋಷ ಆಗಿ ಅವ್ರು ಏನ್ ಮಾಡ್ತಾರೆ ಶರಣರು ಅಂತಂದ್ರೆ, ಪಕ್ಷಿಗಳನ್ನ ಕರೀತಾರೆ. ಏನಂತ ಕರೀತಾರೆ ಅಂದ್ರೆ ಹೇಳ್ತಾರೆ, ಒಣ ಮಣ್ಣು ಹೋಗಿ ಹಸಿ ಮಣ್ಣು ಆಯಿತು, ಆ ಮಣ್ಣಿನೊಳಗೆ ಬೀಜವ ಬಿತ್ತಲು ಬೆಳೆದು ಫಲವು ನೀಡಿತ್ತು. ಎಲೆ ಹಕ್ಕಿ ಪಕ್ಷಿಗಳೇ ನೀವೆಲ್ಲ ಹಾರಾರಿ ಬಂದು ಹೊಲ ತುಂಬಿ ತೆನೆಯೊಳಗೆ ಈಡಾಗಿ ನಿಂದು ನೀವೆಲ್ಲ ಬಂದು ತಿಂದು ತಣಿಯಬೇಕಾಗಿ, ಕುಡಿಯಲು ಬಾನಿಯಲ್ಲಿ ನೀರು ತುಂಬಿರುವೆ, ಮನದಣಿಯ ಫಲ ತಿಂದು ಕುಡಿಯಿರಿ ಬಂದು. ಆ ದೃಶ್ಯ ನೋಡಿ ನನಗೆ ಆಗುವುದೆಂದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಆ ಪಕ್ಷಿಗಳಿಗೆ ಕರೀತಾರ. ಇವರು ದನಿ ಕೇಳಿಸ್ತೋ ಏನೋ ಅನ್ನೋ ಹಾಗೆ ಪಕ್ಷಿಗಳು ಹಾರಾರಿ ಬಂದು ಆ ತೆನಿಗಳ ತುಂಬಾ ಕೂತು ಬಿಡ್ತಾವ. ಆ ತೆನಿಗಳು ಗೊಂಚಲಾಗಿ ಕೆಳಗೆ ಜೋತಿ ಬಿದ್ದಿರ್ತಾವ. ಕೆಲವು ತೆನಿಗಳು ಕೆಳಗೆ ಭೂಮಿಗೆ ಬಾಗಿದ್ದರೆ, ಕೆಲವು ತೆನಿಗಳು ಮುಗಿಲು ನೋಡ್ತಿರ್ತಾವ. ಅಂದ್ರೆ ಭೂಮಿನೂ ಬೇಕು, ಮುಗಿಲೂ ಬೇಕು. ಭೂಮಿಗೆ ಬೀಜಕ್ಕೆ ಬಿತ್ತಲಿಕ್ಕೆ ಬೇಕು, ಬೆಳಿಲಿಕ್ಕೆ ಮಳಿ ಬೇಕು. ಹೀಗಾಗಿ ಆ ತೆನಿಗಳು ಒಂದು ತುಂಬಿ ನಿಂತು ಬಿಟ್ಟಿರ್ತಾವು. ಹೀಗೆ ಆ ಹುಕ್ಕೇರಿ ಬಾಳಪ್ಪನವ್ರು ಹಾಡ್ತಾರಲ್ಲ, ಅವ್ರು ಒಂದು ಜಾನಪದ ಹಾಡ್ತಾರ ನೋಡ್ರಿ. ಹೊಳಿದಂಡಿ ಮ್ಯಾಗ ನಮ್ಮ ಹೊಲ ಬೆಳೆದು ನಿಂತೈತಿ ಬಿಳಿ ಜೊಳ ನೀಲ, ತೆನಿಗಾಳು ಮುತ್ತಿನ ಗೊಂಚಲ, ಏನ ರುಚಿಯವ್ವ ಬಿಳಿ ಜೋಳ ಫಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ. ಆ ತೆನಿಗಳು ನೋಡಿ ಆ ಹಸಿ ಅವೆಲ್ಲ ಅದೆಲ್ಲ ಅವಾಗೆಲ್ಲ ಶೀತ್ನಿ ಉಮ್ಮಿಗೆ ಅಂತ ಹೇಳಿ ತಿಂತಿದ್ರು. ಈಗೆಲ್ಲರೂ ಹೋಗಿಬಿಟ್ಟಾರ. ಹೀಗಿರುವಾಗ ಹೀಗೆ ನಡೀತದೆ. ಒಂದು ದಿವಸ ಏನಾಗ್ತದಂತಂದ್ರೆ, ಅವ್ರು ಹೊಲದಿಂದ ಬರುವಾಗ ಬೆಳೆ ಎಲ್ಲ ಕಟಾವ್ ಆಗ್ತದೆ. ಬೆಳೆ ಎಲ್ಲ ಪಕ್ಷಿಗಳು ತಿಂತಾರ, ದಾನ ಧರ್ಮ ಮಾಡ್ತಾರ, ಭಿಕ್ಷುಕರಿಗೆ ಕೊಡ್ತಾರ, ಜಂಗಮರಿಗೆ ನೀಡ್ತಾರ, ತಮಗಷ್ಟು ತರ್ತಾರ. ಈಗ ನಡೆದಿರ್ತೈತಿ. ಒಂದು ಸಲ ಏನಾಗ್ತದೆ, ಆ ಹೊಲದಿಂದ ಬರುವಾಗ ಕಣಿಕಿ ಹೊರಿ ಹೊತ್ತುಕೊಂಡು ಮನೆಗೆ ಬರ್ತಿರ್ತಾರ. ತಮ್ಮ ಎಮ್ಮಿಗಳಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಹೊರಿ ಹೊತ್ಕೊಂಡು ಬರ್ತಿರ್ತಾರೆ. ಒಬ್ರು ಬರುವಾಗ ಒಂದು ಗುಡಿ ಕಟ್ಟಿ ಮೇಲೆ ಒಬ್ಬ ಮನುಷ್ಯ ಹಣೆಗೆ ಕೈ ಹಚ್ಚಿಕೊಂಡು ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ. ಇವ್ರನ್ನ ನೋಡಿ ಏನ್ ಮಾಡ್ತಾರ, ವೀರಯ್ಯನವರು ಆ ಕಣಿಕಿ ಹೊರಿಯಲ್ಲಿ ಕೆಳಗೆ ಇಳಿಸಿ ಇಟ್ಟು
ಅವ್ರಿಗೆ ಕೇಳ್ತಾರ, ಯಾರ್ರಿ ನೀವು ಇಲ್ಲಿ ಕೂತೀರಿ, ಚಿಂತೆ ಮಾಡ್ಕೋತ ಕೂತೀರಿ, ನೀವು ಯಾವೂರಿಂದ ಬಂದಿರಿ, ಹೀಗೆಲ್ಲ ಕೇಳ್ತಾರ. ಏನ್ ಮಾಡ್ರಪ್ಪ, ಏನ್ ಮಾಡ್ಬೇಕು, ನಾನ್ ನನ್ನ ಮಗಳು ಊರಿಗೆ ಹೊಂಟಿದ್ದೆ, ಆದ್ರ ಗಾಡಿ ತಗೊಂಡ್ ಬಂದೇನಿ, ಆ ಗಾಡಿ ಒಳಗ ಕಣಿಕೆ ಹಾಕುದು ಮರ್ತೀನಿ ನಾ. ಎತ್ತುಗಳಿಗೆ ದನಗಳಿಗೆ ಎತ್ತುಗಳಿಗೆ ಕಣಿಕಿಲ್ಲ, ಯಾರಿಗ್ ಕೇಳ್ಬೇಕು, ಯಾರಿಗ್ ವಿಚಾರ ಮಾಡ್ಬೇಕು ಅಂತ ಚಿಂತೆ ಮಾಡ್ಕೋತ ಕೂತೀನಿ ಅಂತ ಹೇಳಿದಾಗ ಶರಣರು ಹೇಳ್ತಾರ, ವೀರಯ್ಯನವ್ರು ಹೇಳ್ತಾರೆ, ನೀವ್ಯಾಕ್ರಿ ಚಿಂತೆ ಮಾಡ್ತೀರಿ, ಕಣಿಕೆ ಹೊರಿನ ತಂದೆ ನಾನು ಹೊಲದಿಂದ ಅಂತ ಹೇಳಿ ಏನ್ ಮಾಡ್ತಾರ, ತಗೋರಿ ಅಂತ ಹೇಳಿ ತಾವೇ ಹೊರೆ ಬಿಚ್ಚಿ ಅವ್ರ 2 ಎತ್ತುಗಳಿಗೆ ಹಾಕ್ತಾರ. ಹಾಕುದ ಕೂಡಲೇ ಅವರು, ಏನ್ರಪ್ಪ ಬಹಳ ಪುಣ್ಯ ಬತ್ತ ನಿಮಗ, ಕಣಿಕೆ ಕೊಟ್ರಿ ನಮಗ ಅಂತ ಹೇಳ ಕೂಡಲೇ, ನೋಡ್ರಿ ಬಸವಣ್ಣವ್ರು ಹೇಳಿಲ್ಲವೇ, ದಯವೇ ಬೇಕು, ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿರಬೇಕು ಅಂತ ಹೇಳಿಲ್ಲವೇ. ಅವು ಪ್ರಾಣಿಗಳು, ಅವಕ್ ಹೊಟ್ಟೆಗೆ ಬೇಕೇ ಬೇಕಲ್ಲ, ಅವು ಹೊಟ್ಟೆಗೆ ಹಾಕಿದ್ರೆ ಅವ್ರು ದುಡಿತಾವ ಅಂತ ಹೇಳಿ. ಹೌದ್ರಪ್ಪ ಕಣಿಕೆ ಕೊಟ್ರಿ ಖರೆ, ಅದಕ್ಕೆ ರೊಕ್ಕ ಎಷ್ಟು ಕೊಡ್ಬೇಕು ಹೇಳಿಲ್ಲ. ನೋಡ್ರಪ್ಪ ರೊಕ್ಕಪ್ಪ ಕಣಿಕೆ ಮಾರವಲ್ಲ ಏನಲ್ಲ, ನಮ್ ಎತ್ತುಗಳು ತಿನ್ನೋದು ನಿಮ್ ಎತ್ತುಗಳು ತಿಂತಾವು, 2 ಒಂದೇ ಅಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಅವರು ಕಣಿಕೆ ಕೊಟ್ಟು ಅವ್ರ ಮನೆಗೆ ಹೋಗ್ತಾರ. ಹೀಗೆ ಅವರು ದಾನ ಧರ್ಮ ಮಾಡೋದಿಲ್ಲ ಎತ್ತಿದಕ್ಕೆ. ಹೀಗಿರುವಾಗ ಒಂದು ಸಲ ಇವ್ರು ಎಲ್ಲರಿಗೂ ಸಹಾಯ ಮಾಡ್ಕೊತ ಬರುದೇ ಚರಿತ್ರೆ ಇದೆ. ಒಂದು ದಿವ್ಸ ಏನಾಗ್ತದ, ಹಾದಿ ಒಳಗ ಬರುವಾಗ ಅವ್ರು ಹೊಲಕ್ಕ ಮನೆ ಅಡ್ಡಾಡ್ತಿರ್ತಾರೆ. ಬರುವಾಗ ಏನಾಗ್ತದ ಅಂತಂದ್ರೆ, ಒಬ್ಬ ಸಿದ್ದರಾಮ ಅನ್ನೋವರು ವಯಸ್ಸಾಗಿರ್ತದೆ, ಅಡವಿಗೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಕಟ್ಟಿಗೆ ಹೊರಿ ತಲೆ ಮೇಲೆ ಹೊತ್ಕೊಂಡು ಮನೆ ಕಡೆ ಹೊರಟ ಟೈಮ್ನಾಗ ಅವ್ರಿಗೆ ಏನಾಗ್ತದ, ಕಾಲಿಗೆ ಮುಳ್ಳು ಚುಚ್ತಿರ್ತದೆ. ಅವ್ರ ಪಾದರಕ್ಷೆಗಳು ಹಾಕೊಂಡಿರೋದಿಲ್ಲ, ಅವಾಗೆಲ್ಲ ಸ್ವಲ್ಪ ತೊಂದರೆ ಇತ್ತು, ಬಡತನ, ಪಾದರಕ್ಷೆ ಹಾಕೊಂಡಿರೋದಿಲ್ಲ. ಅವ್ರು ಬರುವಾಗ ಒಂದು ಮುಳ್ಳು ಚುಚ್ತದ. ಕೇಳಿಸ್ತದ್ರಿ? ಕೇಳಿಸ್ತದೇನ್ರಿ? ಮೇಡಮ್ ಕೇಳಿಸ್ತದ್ರಿ, ಕೇಳಿಸ್ತದ್ರಿ? ಕ್ಲಿಯರ್ ಇದೆ, ಮಾತಾಡಿ, ಕೇಳಿಸ್ತಾ ಇದೆ. ಹೀಗಿರುವಾಗ ಆ ಕಾಲಿ ಮುಳ್ಳು ಚುಸ್ತದ. ಇವ್ರು ಸಿದ್ದರಾಮನು ಅಲ್ಲಿ ಕೆಳಗ್ ಕೂತ ಕಾಲು ಒತ್ತೆ ಹಿಡ್ಕೊಂಡು ಕೂತಿರ್ತಾನ. ಇವ್ರು ಶರಣರ ಮಾರ್ಗವಾಗಿ ಬರುವಾಗ ಕೇಳ್ತಾರ, ಏನಾಯ್ತಪ್ಪ, ಏನಾಯ್ತು, ಕೂತಿರ್ಲ, ಏನ್ ತ್ರಾಸ ಆಗ್ಯದ ಅಂದ್ಕೊಳ್ಳೆ. ಏನ್ರಪ್ಪ, ಕಾಲ ಮುಳ್ಳಟ್ಟದ, ಸ್ವಲ್ಪ ತ್ರಾಸ ಆಗಾಕಿತ್ತದ ಅಂತ ಹೇಳ್ಕೂಡ್ಲೆ ಅವ್ರು ಕುಂತ ಏನ್ ಮಾಡ್ತಾರ, ಆ ಮುಳ್ಳನ್ನ ತೆಗೆದು ಅವ್ರ ರಕ್ತ ಬರುವಲ್ಲಿ ಅಲ್ಲೇ ಒಂದು ತಪ್ಪಲ ಒಂದು ಅರಕೆಸಿಂದ ಕಾಲಿಗಿಟ್ಟು ತಮ್ಮ ಹೆಗಲ ಮೇಲೆ ಇದ್ದಂತ ಒಂದು ವಸ್ತ್ರವನ್ನ ಕಟ್ಟತಾರ ಕಾಲಿಗೆ. ಅಪ್ಪ ನೀವು ಮುಟ್ಟಬೇಡ್ರಪ್ಪ, ನೀವು ನನ್ನ ಯಾಕೆ ಮುಟ್ಟುತ್ತೀರಿ, ನೀವು ಸ್ವಾಮಿಗಳು ವೀರಯ್ಯನವರು, ನನ್ನ ಮುಟ್ಟಬೇಡ್ರಿ, ನಾನು ಕಡಿಮೆ ಜಾತಿಯವನು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರ ಬಸವಣ್ಣವ್ರು ಹೇಳಿನಪ್ಪ, ಯಾವ ಜಾತಿ ಏನು, ಕಾಯಕದಿಂದ ಬಂದದ್ದು ನಮ್ದು ಜಾತಿ ಮೇಲೆ ಹೋಗ್ತದೆ. ನಮ್ ಯಾವ್ದು ಕಾಯಕ, ಕಬ್ಬಣ ಕಾಸವ ಕಮ್ಮಾರ ಅದ, ಕುಂಬಾರ ಅದ, ಗಡಿಗೆ ಮಾಡವ ಕುಂಬಾರ ಅದ, ಹೀಗೆ ಬಟ್ಟೆ ಒಗೆಯ ಅಗಸ್ರನಾದ, ಕಾಚಿ ಕಮ್ಮಾರನಾದ, ಬೀಸಿ ಮೊಡವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಬ್ರಾಹ್ಮಣನಾದ, ಕರ್ಣದೊಳಗೆ ಜನಿಸಿದವರುಂಟೆ ಜಗದೊಳಗೆ, ಲಿಂಗಸ್ಥಲವನರಿದವನೇ ಕುಲಜನು ಅಂತ ಹೇಳಿ ಬಸವಣ್ಣವ್ರು ಹೇಳ್ಯಾರ. ಸರ್ವಜ್ಞ ಮೂರ್ತಿಗಳು ಒಂದ್ ಕಡೆ ಹೇಳ್ತಾರ, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ್ನ ಬೇಡ ದೇವನಲ್ಲಿ ಆತನೇ ಜಾತ ಸರ್ವಜ್ಞ. ಜಾತಿ ಅಲ್ಲದಪ್ಪ, ಎಲ್ಲಾ ಮನುಷ್ಯ ಜಾತಿ ಒಂದೇ ಜಾತಿ ಅಂತ ಹೇಳಿ ಅವ್ರ ಏನ್ ಮಾಡ್ತಾರ, ಆ ಕಟ್ಟಿಗೆ ಹೊರನ್ನ ತಾವು ಹೊತ್ಕೊಂಡು, ನೀ ಸಾವಕಾಶ ಬಾರಪ್ಪ, ನಾ ಮನೆಗೆ ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಮನೆಗೆ ಬಿಡ್ತಾರ. ಮುಂದೆ ಏನಾಗ್ತದ ಅಂತಂದ್ರ, ಹಾಗೆ ಅಲ್ಲಿ ಏನಾಗ್ತದ, ಇಲ್ಲಿ ನಲವತ್ತವಾಡದೊಳಗೆ ಅಲ್ಲಿ 2 ಪಂಗಡಗಳಿರ್ತಾವ. ಒಂದು ದೇಶಾಯರು, ಒಂದು ಇದು ಗೌಡ್ರ ಅಂತೇಳಿ. ಹೀಗಿರುವಾಗ ಅಲ್ಲಿ ಏನಾಗ್ತದ ಅಂತಂದ್ರ, ಗದ್ದೆಮ್ಮನ ಜಾತ್ರೆ ಇರ್ತೈತಿ. ಗದ್ದೆಮ್ಮನ ಜಾತ್ರೆ ಮಾಡ್ತಾರ ವರ್ಷ. ಮಾಡೋ ಕಾಲಕ್ಕೆ ಒಂದು ಕೋಣನ ಬಲಿ ಕೊಡ್ತಿರ್ತಾರ. ಇದು ಅವ್ರಿಗೆ ಗೊತ್ತಾಗ್ತದ, ಕೋಣನ ಬಲಿ ಕೊಡ್ತಾರಲ್ಲ ಅಂತ ಹೇಳಿ ಇವ್ರು ಏನ್ ಮಾಡ್ತಾರ, ಓಡೋಡಿ ಹೋಗಿ ಕಿಶಿಂದ ಅವ್ರು ಹೇಳ್ತಾರ, ನೋಡ್ರಪ್ಪ ಅದು ಪ್ರಾಣಿ ಹಿಂಸೆ ಮಾಡಬಾರ್ದು, ಅದ್ರೊಳಗೂನು ಜೀವ ಇರ್ತದ, ನಿಮ್ಗೆ ಹೆಂಗ್ ಗೊತ್ತಾಗುದಲ್ಲ, ಪ್ರಾಣಿ ಹಿಂಸೆ ಮಾಡಬೇಡ್ರಿ, ಅದನ್ನ ಕಡಿಬೇಡ್ರಿ, ಇದು ನಮ್ಮ ಪೂರ್ವದಿಂದ ಬಂದಂತ ಪದ್ಧತಿ ಅದ, ನಾವ್ ಇದನ್ನ ಮಾಡವ್ರೆ, ನೀವ್ ಕೇಳಕ್ ನೀವ್ ಯಾರು ಅಂತ ಹೇಳಿ ಅವ್ರಿಗೆ ಗದರಿಸ್ತಾರ. ಬ್ಯಾಡ್ರಪ್ಪ, ನನ್ನ ಹತ್ರ ಜೀವದಲ್ಲ, ಅದರ ಹತ್ರ ಜೀವದ, ನೀವು ಬಲಿ ಕೊಡ್ಬೇಕಾದ್ರ ಅದನ್ನ ಕೊಡ್ಬೇಡ್ರಿ, ನನ್ನ ಕೊಡ್ರಿ ಅಂತ ಹೇಳಿ ಅವ್ರು ಹೋಗಿ ಕುತ್ತಿಗೆ ಇಡ್ತಾರ ಅಲ್ಲಿ.
ಅವ್ರ ಏನ್ ಮಾಡ್ತಾರ, ಎಲ್ಲಾರು ಕೂಡಿ ಅವ್ರನ್ನ ಆ ಕಡೆ ದಬ್ಬಿ ಬಿಡ್ತಾರೆ. ಎಷ್ಟೋ ಜನರು ದುಷ್ಟರು ಅವ್ರನ್ನ ಆ ಮುಳ್ಳಿನ ಡಬ್ಬಗಳ್ಳಿ ಒಳಗೆ ಒಯ್ಯುತ್ತಾರೆ. ಅವ್ರಿಗೆ ಬಹಳ ಕಾಡ್ತಾರ ಅಲ್ಲಿ ಜನರು. ಅವ್ರಿಗೆ ಬಹಳ ಇದುವಾಗಿ ಏನ್ ಮಾಡ್ತಾರೆ, ಈ ಊರೇ ಬಿಟ್ಟು ಬಿಡಬೇಕು ಅಂತ ಹೇಳಿ ತಿಳ್ಕೊಂಡು ಅವರು ಸೊನ್ನಲಿಗೆಗೆ ಹೋಗ್ಬೇಕು, ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅವ್ರ ತಮ್ಮ ಇರ್ತಾನ ಅಲ್ಲಿ. ವೀರಯ್ಯನವರ ತಮ್ಮ ಇರ್ತಾರಲ್ಲಿ, ಅಲ್ಲಿ ಹೋಗ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾರೆ. ಇವ್ರ ಮನೆಗೆ ಒಬ್ರು ಗುರುಗಳು ಬರ್ತಿರ್ತಾರೆ. ಏನ್ರಿ, ಇವ್ರ ಮನೆಗೆ ಒಬ್ರು ಗುರುಗಳು ಬರ್ತಿರ, ಸಿದ್ಧಲಿಂಗ ಶಿವಯೋಗಿಗಳು ಅಂತ ಒಬ್ರು ಬರ್ತಿರ್ತಾರೆ. ಅವ್ರು ಸ್ವಾಮಿಗಳಿಗೆ ಕರೆದು ಹೇಳ್ತಾರ, ನೋಡ್ರಿ ನಾನು ಇದು ಊರ್ ಬಿಟ್ಟು ಹೋಗ್ಬೇಕಂತ, ಸೊಲ್ಲಾಪುರಕ್ಕೆ ಹೋಗ್ಬೇಕಂತ ಮಾಡಿ ನಾನು ಕೊಡೆಕಲ್ ಶಿವಯೋಗಿಗಳು ಬರ್ತಾರೆ. ಕೊಡೆಕಲ್ ಶಿವಯೋಗಿಗಳು ಕರೆದು ನಾನು ಊರ್ ಬಿಟ್ಟು ಸೊಲ್ಲಾಪುರಕ್ಕೆ ಹೋಗ್ಬೇಕಂತ ಮಾಡಿನಿ. ಇಲ್ಲಿ 40 ವಾರದಾಗ ಎಲ್ಲ ನನಗ ಈ ಹಿಂಸೆ ಅದು ಇದು ನೋಡಿ ಬಹಳ ನನಗೆ ಹಿಂಸೆ ಆಗ್ಲಿಕ್ಕೆ ಹತ್ತಿದ. ಅದಕ್ಕೆ ನೀ ಈ ಹೊಲ ಈ ಎತ್ತು ಎಲ್ಲವೂ ನಿಮ್ಗೆ ಅರ್ಪಿತ ಮಾಡ್ತೀನಿ ಅಂತ ಹೇಳಿ ಅವ್ರ ಕೊಳ್ಳನ ಗುಂಡುಗಡಿಗೆ ಮೊದಲು ಮಾಡಿ ಆ ಹೊಲ ಎತ್ತು ಅವ್ರ ಇದ್ದ ಮನಿ ಎಲ್ಲಾನು ಏನ್ ಮಾಡ್ತಾರೆ, ಅವ್ರ ಪಾದಕ್ಕೆ ಅರ್ಪಿಸಿ ಅವರು ತಮ್ಮ 3 ಮಕ್ಕಳನ್ನ ಮಡದಿಯನ್ನ ಕರ್ಕೊಂಡು ಸೊಲ್ಲಾಪುರಕ್ಕೆ ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಹೊರಡ್ತಾರೆ. ಇಲ್ಲಿಂದ 40 ವಾರದಿಂದ ಆಲ್ಮಟ್ಟಿ ತನ ನಡ್ಕೋತ ಹೋಗ್ಬೇಕ್ರಿ. ಆಲ್ಮಟ್ಟಿಗೆ ಹೋಗ್ತಾರೆ. ಆಲ್ಮಟ್ಟಿಗೆ ಹೋಗುವುದ್ರೊಳಗಾಗಿ ಅಲ್ಲೇನಾಗಿರ್ತದಂದ್ರೆ ರೈಲ್ವೆ ಗಾಡಿ ಹೋಗಿಬಿಟ್ಟಿರ್ತೈತಿ. ಸೊಲ್ಲಾಪುರಕ್ಕೆ ಹೋಗುದು ಗಾಡಿ ಹೋಗಿಬಿಟ್ಟಿರ್ತೈತಿ. ಹೋಗಿಬಿಟ್ರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ 3 ಮಕ್ಕಳ ಬಗಲಾಗ ಅರಬಿ ಗಂಟ ಅವ್ರದ್ದು ಅಷ್ಟೇ ಬಟ್ಟಿ ಗಿಟ್ಟಿ ಕಟ್ಕೊಂಡು ಕೇಸಿಂದ ನಡ್ಕೋತೇ ಹೋಗ್ತಾರ. 3 ಮಕ್ಕಳ ಕರ್ಕೊಂಡು, ರುದ್ರಮ್ಮ, ಪಂಚಾಕ್ಷರಿ, ಸಂಗನ ಬಸವ, 3 ಜನ ಗಂಡು ಮಕ್ಕಳು ಇರ್ತಾರ. ಮುಂದೆ ಸಂಗಮ್ಮ ಬಸಮ್ಮ ಅಂತ 2 ಆಗ್ತಾರಂತ 5 ಮಂದಿ ಮಕ್ಕಳಂತ ಅವ್ರು ಬರ್ತದ ಒಂದ್ ಕಡೆ. ಈ 3 ಮಕ್ಕಳನ್ನ ಕರ್ಕೊಂಡು ಅವ್ರು ಸೊನ್ನಲಿಗೆಗೆ ಹೋಗ್ತಾರ. ಸೊನ್ನಲಿಗೆಗೆ ಹೋಗಿ ಅವ್ರ ತಮ್ಮನ ಮನೆಯೊಳಗೆ ಇರ್ತಾರ. ಆ ತಮ್ಮನ ಮನೆಯೊಳಗಿದ್ರೆ ಅಲ್ಲಿ ಅವ್ರಿಗೆ ಸ್ವಲ್ಪ ಮುಜುಗರ ಆಗ್ತದೆ. ಈ 5 ಮಂದಿನ ಹಿಡಿಬೇಕಲ್ಲ, ಅವ್ರಿಗೇನು ತೊಂದ್ರೆ ಆಗ್ತದೆ, ಅವ್ರಿಗೇನು ತ್ರಾಸ ಆಕೈತಿ, ಇವ್ರಿಗೇನು ಮುಜುಗರ ಆಗ್ತೈತಿ. ಏನ್ ಮಾಡ್ಬೇಕು ಅಂತ ಹೇಳಿ ಅವರು ತಮ್ಮದೇ ಆದ ಒಂದು ಸಣ್ಣದೊಂದು ಮನೆಯನ್ನ ಕಟ್ಟುತ್ತಾರೆ. ಮನೆಯನ್ನು ಕಟ್ಟಿಕೊಂಡು ಇಲ್ಲಿ ಏನಾಗ್ತದೆ ಅಂದ್ರೆ ಮನೆಯನ್ನು ಕೊಟ್ಟುಕೊಂಡು ಅವರು ಬೇರೆ ಬಂದು ಬಿಡ್ತಾರೆ ಮಕ್ಕಳ ಕರ್ಕೊಂಡು. ಇಲ್ಲಿ ಸಿದ್ಧಲಿಂಗ ಶಿವಯೋಗಿಗಳು ಇವ್ರ ಮನೆಗೆ ಬರ್ತಿರ್ತಾರೆ. ಯಾವಾಗ್ಲೂ ಸ್ವಾಮಿಗಳು ಬರ್ತಿರ್ತಾರೆ. ಅವ್ರು ಶಿವಯೋಗಿಗಳು ಇಲ್ಲಿ ಬರ್ತಿರ್ತಾರೆ. ಅಲ್ಲಿ ಅವರು ಬಂದು ಅವ್ರು ಏನ್ ಹೇಳ್ತಾರಂತಂದ್ರ, ನೋಡಪ್ಪ ನಿನ್ಗೆ ಇಲ್ಲಿ 3 ಮಕ್ಕಳು ಈಗ ಮಕ್ಕಳು ಆಗ್ಬಿಟ್ಟವೆ. ನೀನು ಈಗ ಬಸವಣ್ಣನವರು ಹೇಳಿದಂತೆ ಏನ್ ಹೇಳ್ಯಾರಂತಂದ್ರೆ, ಬಸವಣ್ಣನವ್ರು ಏನ್ ಹೇಳ್ತಾರ ಅಂದ್ರೆ, ನೀಲಾಂಬಿಕೆ ಎನ್ನ ಮೋಹದ ಮಗಳು ಅಂತ ಹೇಳ್ತಾರೆ. ನೀಲಾಂಬಿಕೆ ಏನ್ ಹೇಳ್ತಾರಂದ್ರೆ, ಬಸವಂಗೆ ಆನು ಶಿಶುವಾದನು, ಎನಗೆ ಬಸವಣ್ಣ ಶಿಶುವಾದನು ಅಂದ್ರೆ ಅವರಲ್ಲಿ ತಂದೆ ಮಕ್ಕಳ ಒಂದು ಹೆಂಗಿರ್ತಾರ ಅವ್ರು ಹಂಗಿರ್ತಾರ ಸ್ಥಿಪತೆಗಳಾಗಿ. ಇನ್ಮೇಲೆ ನೀವು ಹಂಗೆ ಇರ್ಬೇಕು ಅಂದಾಗ ಅವ್ರಿಗೆ ಸನ್ಯಾಸಿ ದೀಕ್ಷಾ ಕೊಟ್ಟು ಅವಾಗ ವೀರೇಶ್ವರ ಶರಣನಾಗು ಅಂತ ಹೇಳಿ ಅವ್ರಿಗೆ ವೀರೇಶ್ವರ ಶರಣರು ಅಂತ ಹೇಳಿ ನಾಮಕರಣ ಮಾಡಿ ಅವ್ರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಡ್ತಾರೆ. ಇವ್ರು ಅಲ್ಲಿ ಉದ್ಯೋಗಿ ಏನ್ ಮಾಡ್ಬೇಕು ಅಂತಂದ್ರ, ಇಲ್ಲಿ ಅವರು ಒಂದು ಬೇಡದ ಭಿಕ್ಷಾವೃತ್ತಿಯನ್ನ ಕೈಕೋತಾರೆ. ಇಲ್ಲಿ ಶರಣರಾದವರು ಭಿಕ್ಷೆ ಬೇಡುವುದಲ್ಲ. ಒಂದು ಕಡೆ ನಮಗ ಇಲ್ಲಿ ಪ್ರಶ್ನೆ ಕಾಡ್ತದ, ಈ ಶರಣರಂದ್ರೆ ಬಸವಣ್ಣವ್ರು ಏನ್ ಹೇಳಿದ್ರು, ಕಾರೆಯ ಸೊಪ್ಪಾದರೂ ಸರಿ ಸತ್ಯ ಶುದ್ಧ ಕಾಯಕದಿಂದ ಬಂದಿರಬೇಕು, ದುಡಿ ಊಟ ಮಾಡು, ದುಡದೇ ಉಣಬೇಕು, ಅನ್ಯಾಯವಾಗಿ ಕೂತು ಉಣಬಾರದು, ಬೇಡಿ ಉಣಬಾರದು, ಹಿಂಗೆಲ್ಲ ಬಸವಣ್ಣವರು ಹೇಳಿರ್ತಾರೆ. ಆದ್ರೆ ಇಲ್ಲಿ ಶರಣರು ಬೇಡದ ಭಿಕ್ಷಾವೃತ್ತಿಯನ್ನ ಯಾಕೆ ಕೈಕೊಂಡ್ರು? ಇಲ್ಲಿ ನಮಗೆ ಇದಕ್ಕೆ 2 ಅರ್ಥಗಳು ಬರ್ತಾವ. ಬೇಡದ ಭಿಕ್ಷಾವೃತ್ತಿ ಅಂದ್ರೆ ಇವ್ರು ಬೇಡಬಾರ್ದಾಗಿತ್ತು, ಬೇಡ್ಕೊಳ್ಳಿಕ್ಕೆ ಹತ್ತಾರೆ, ಇದು ಒಂದು ಅರ್ಥ. ಆದ್ರೆ ಬೇಡದೇ ಭಿಕ್ಷೆಯನ್ನ ತರೋದು, ಬೇಡದೆ ಅಂದ್ರೆ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಲ್ಲಾರದೇನೆ ಭಿಕ್ಷೆಯನ್ನು ತರೋದು, ಅದು ಕೇವಲ 5 ಮನೆಯ ಭಿಕ್ಷೆಯನ್ನು ಮಾತ್ರ ತರ್ತಾರೆ. ಅವ್ರು 1 ಮುಟ್ಟಿಗೆ ನೀಡ್ಲಿ, 2 ಮುಟ್ಟಿಗೆ ನೀಡ್ಲಿ, ಬಹುಶಿನೇ ನೀಡ್ಲಿ, ಅಷ್ಟೇ ತರದು. ಎಷ್ಟು ತರ್ತದ ಅವ್ರು ತಂದ ಮನೆಗೆ ಅವ್ರು ಏನು ಪ್ರಸಾದ ಜೋಳಿಯೊಳಗೆ ಬಂದಿರ್ತದ ಅಷ್ಟನ್ನೇ ತಂದು ಅವ್ರು ಅಂಬ್ಲಿ ಮಾಡೋ ಏನೋ ಮಾಡೋ ಅವರು ಪ್ರಸಾದ ಜಂಗಮರಿಗೆ ತೃಪ್ತಿ ಪಡಿಸ್ತಿರ್ತಾರೆ. ಅದು ಹೇಳ್ತಾರ, ಭಿಕ್ಷಕ ಬಂದಾಗ 40 ವಾಡದ ಶರಣರು ಬಂದ ನಿಂತಾರ, 40 ವಾಡದ ಶರಣರು ಬಂದ ನಿಂತಾರ, 40 ವಾಡದ ಶರಣರು ಬಂದ ನಿಂತಾರ,
ಭಿಕ್ಷಯ ನೀಡುವ ತಂಗಿ ಅಕ್ಷಯ ಪಡೆಯುವ. ಒಳ್ಳೆ ಗರ್ತಿಕೆ ಹಾಡ್ತಾಳೆ. ಕೆಲವೊಬ್ರು ಬಾಳುವ ನಿಂತರು ಯಾರೋ ಒಬ್ರು ನೋಡೋದೇ ಇಲ್ಲ. ಹೀಗೆ ಅವರು ನೀಡಿದ್ರೆ ಬಂತು ಇಲ್ಲಿ ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಒಬ್ರು ಅವ್ವಾರಿದ್ರು ಶರಣಮ್ಮನವ್ರು. ನಾವು ಒಂದು ಪ್ರಸಂಗದೊಳಗೆ ಅವರು ನಾವು ಅಲ್ಲಿ ಕೂಡಿದ್ದೆವು ಒಂದು ಈ ಒಂದು ಕಾರ್ಯಕ್ರಮ, ಇಂಥದೇ ಒಂದು ಕಾರ್ಯಕ್ರಮದೊಳಗೆ ಅವರು ವೀರೇಶ್ವರ ಶರಣರನ್ನ ನೋಡಿದ್ರಂತ. ಅವ್ರು ವೀರೇಶ್ವರ ಶರಣರು ಏನ್ ಮಾಡ್ತಿರಂತೆ, ತಂದಂತ ಜೋಳಿಗೆಯಲ್ಲಿ ಬಂದಂತ ಹಿಟ್ಟಿನಿಂದ ಮುದ್ದೆ ಮಾಡಿ ಸಣ್ಣ 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 ಗೋಲಿ ಗುಂಡುಗಳನ್ನ ಮಾಡಿ ಓಣ್ಯಾಗೆಲ್ಲ ಮಕ್ಕಳಿಗೆ ಹಂಚುತ್ತಿದ್ರಂತ. 20ನೇ ಶತಮಾನ ಅಂದ್ರೆ ನಮ್ಮ ತಂದೆಯವರ ಕಾಲದಲ್ಲಿ, ತಮ್ಮ ತಂದೆಯವರು ಎಲ್ಲಾರು ನೋಡಿರ್ತಾರ ಅವ್ರು ಏನ್ರಿ. ಹೀಗೆ ಅವರು ಒಂದು ಪ್ರಸಾದ ವಿತರಣೆ ಮಾಡ್ತಿದ್ರು. ಹೀಗಿರುವಾಗ ಅಲ್ಲೇ ಒಬ್ಬ ಸಾಹುಕಾರ ಮಲ್ಲಿಕಾರ್ಜುನ ತಾಬಡೆ ಅಂತ ಹೇಳಿ ಒಬ್ಬ ಸಾಹುಕಾರ ಇರ್ತಾನೆ. ಒಂದು ದಿವಸ ಅವ್ರ ಮನೆ ಮುಂದೆ ಹೋಗಿ ಭಿಕ್ಷೆಗೆ ನಿಂದಿರ್ತಾರೆ. ಆದ್ರೆ ಅವ್ರು ಬೇಡಂಗಿಲ್ಲಲ್ಲ, ಭಿಕ್ಷಾಂದೇ ಅಂತ ಬೇಡಂಗಿಲ್ಲ. ಯಾರಾದ್ರೂ ಹೊರಗೆ ಬಂದು ನೋಡಿದ್ರನೆ ಇವ್ರಿಗೆ ಭಿಕ್ಷೆ ಸಿಗ್ತದ, ಇಲ್ಲಂದ್ರೆ ಇಲ್ಲ. ಈ ಹೊರಗೆ ಬರ್ತಾನ ತಾಬಡಿ ಮಲ್ಲಿಕಾರ್ಜುನ್. ಹೊರಗೆ ಬಂದು ಇವ್ರನ್ನ ನೋಡ್ತಾನೆ. ಯಾರೋ ನೀನು? ಆ ಗಪ್ಪೆ ನಿಂದಿರ್ತಾರೆ. ಕಳ್ಳದೇನಿ ಎದಕ್ ಬಂದೆ? ಇಲ್ಲಿ ಜೋಳಿಗೆ ಹಾಕೊಂಡಿ ಅಲ್ಲ, ಭಿಕ್ಷಾಕ್ ಬಂದೆ ಏನು? ಅವ್ರು ಸುಮ್ನೆ ನಿಂದಿರ್ತಾರೆ. ಇವ ಬಾಳ ಕಳ್ಳಿದ್ದಂಗದಾನ, ಬರ್ರಿ ಅಂತ ಹೇಳಿ ಕಿಶಿಂದ ಅವರೆಲ್ಲ ಕೆಲಸ ಮಾಡೋರು ಇರ್ತಾರಲ್ಲ ಆಳುಗಳು, ಅವ್ರನ್ನ ಕರೆಸಿ ಅವ್ರನ್ನ ಕಂಬಕ್ ಕಟ್ಟಿ ಹೊಡಿತಾರೆ. ಶರಣರಿಗೆ ಕಂಬಕ್ ಕಟ್ಟಿ ಹೊಡಿತಾರೆ. ಯಾರು ಅಂತ ಹೇಳಿದ್ರೆ ಅವ್ರು ಮೌನವಾಗಿ ಇರ್ತಾರೆ. ಅವ್ರು ಎಷ್ಟು ಹೊಡೆದ್ರು ಮೌನವಾಗೇ ಇರ್ತಾರೆ. ಅವರು ಹೊಡೆದು ಸಾಕಾಗಿ ಬಿಟ್ಟು ಬಿಡ್ತಾರೆ. ಅವ್ರು ಹೊಡೆದಿದ್ದು ಬಿಟ್ರು, ಮುಂದೆ ಅವ್ರನ್ನ ಬಿಚ್ಚಿ ಬಿಟ್ರು. ಇವ್ರು ಏನ್ ಮಾಡಿದ್ರು, ಆ ಜೋಳಿ ತಗೊಂಡು ಹೊರಡ್ತಾರೆ. ಅವಾಗ ಆ ತಾಬಡೆ ಏನ್ ಮಾಡ್ತಾರೆ ಮಲ್ಲಿಕಾರ್ಜುನ, ಅವ್ರ ಕೈಯನ್ನು ಜೋಳಿಗೆ ಕಸ್ಕೊಂಡು ಆ ಕಡೆ ಬಿಸಾಡ ಒಗೆದ ಬಾಗ್ಲ ಹಾಕೊಂಡು ಒಳಗ್ ಹೋಗ್ಬಿಡ್ತಾರೆ. ಏನ್ರಿ ಅಪ್ಪ ಬಾಗ್ಲ ಹಾಕೊಂಡ್ಯಾ, ನನ್ ಜೋಳಿಗೆನು ಕಸ್ಕೊಂಡ್ಯಾ, ಆಯ್ತು ಬಿಡಪ್ಪ ಅಂತ ಹೇಳಿ ಅವ್ರ ಆ ಜೋಳಿಗೆ ತಗೊಂಡು ತಮ್ಮ ಹೆಗಲಿಗೆ ಹಾಕೊಂಡು ತಮ್ಮ ಮನೆಗೆ ಹೋಗ್ತಾರೆ. ಮುಂದೆ ಅವ್ರಿಗೆ ಕ್ಷಯರೋಗ ಹತ್ತದ, ಬಂದು ಅವ್ರಿಗೆ ಪಾದಕ್ಕೆ ಬೀಳ್ತಾರೆ ಅಂತ ಹೇಳಿ ಅವ್ರು ಬರ್ತಾರೆ. ಮುಂದೆ ಇವ್ರು ಪ್ರಸಾದ ಕೊಟ್ರು, ಅವ್ರಿಗೆ ಆರಾಮಾಯ್ತು. ಹೀಗೆ ಬಹಳ ಮಂದಿ ಅವ್ರಿಗೆ ಕಾಡ್ತಾರೆ. ಅಲ್ಲಾದ್ರೂ ಕಾಡೇತಾರೆ. ಸೊಲ್ಲಾಪುರದಾಗಾದ್ರೂ ಅವ್ರಿಗೆ ಕಾಡೇತಾರೆ. ಒಬ್ರಿಗೆ ಹಿಂಗೆ ಕುಷ್ಠ ರೋಗ ಬರ್ತದ, ಒಬ್ರಿಗೆ ಗೊಬ್ಬರ ಬರ್ತೈತಿ, ಒಬ್ರಿಗೆ ಮಾರಿ ಬೇನೆ ಬರ್ತದ. ಹೀಗೆ ಎಲ್ಲರಿಗೆ ಪ್ರಸಾದ ಕೊಟ್ಟು ಅವ್ರು ಆರಾಮ ಆಗ್ತಿರ್ತಾರೆ. ಅವ್ರಿಗೆ ಒಂದು ಸಲ ಏನಾಗ್ತದಂದ್ರ, ಅಣ್ಣಪ್ಪ ಅನ್ನೋ ಶ್ರೀಮಂತಗೆ ಅವರು ಶರಣರು ಒಂದ್ ಪ್ರಸಾದಕ್ಕೆ ಆಹ್ವಾನ ಕೊಟ್ಟಿರ್ತಾರೆ. ಅಲ್ಲಿ ಒಬ್ರು ಶ್ರೀಮಂತರಿಗೆ ಕೊಟ್ಟ ಸಮಯದಾಗ ಅವ್ರು ಬರ್ಲಿಲ್ಲ, ನಿರಾಕರಣೆ ಮಾಡ್ತಾರ. ಊಟಕ್ಕೆ ಬರ್ಲಿಲ್ಲ, ಪ್ರಸಾದಕ್ಕೆ ಬರ್ಲಿಲ್ಲ. ಅವ್ರಿಗೆ ಮುಂದೆ ಕ್ಷಯರೋಗ ಹತ್ತು ಅಂತ ಹೇಳಿ ಬರ್ತೈತಿ. ಹೀಗಿರುವಾಗ ಒಬ್ಬಕ್ಕೆ ಹೆಣ್ಮಗಳಿಗೆ ಅವ್ರಿಗೂ ಹೀಗೆ ಅವ್ರಿಗಿನ್ನು ಪ್ರಸಾದ ಕೊಡ್ಲಿಕ್ಕೆ ಅವ್ರು ಪ್ರಸಾದ ಕರೆದಿರ್ತಾರೆ. ಇಂತ ಹೊಲಸ ಅರಿವಿ ಹಾಕೊಂಡ್ ನನ್ನ ಮೈ ಮ್ಯಾಲ ಇಂಥವ್ರದೇನು ಪ್ರಸಾದ ತಿನ್ನೋದು ಅಂತ ಹೇಳಿ ಆಕಿನೂ ಬೈದು ಹೋಗ್ತಾಳೆ. ಆಕೆಗೂ ಮುಂದೆ ತೊಂದರೆ ಆಗ್ತದ, ಹುರುಕಾಗ್ತದ, ಕಜ್ಜತ್ತವ, ಏನೇನು ಹಿಂಗ ಎಲ್ಲರಿಗೆ ಒಂದು ರೋಗ ರುಜಿನಗಳ ಬರ್ತಾವ. ಇವ್ರಾಗ ಆರಾಮ್ ಮಾಡ್ಕೊತ ಹೋಗ್ತಿರ್ತಾರೆ ಎಲ್ಲರಿಗೆ. ಇನ್ನು ಮುಂದೆ ಏನಾಗ್ತದೆ ಅಂದ್ರೆ, ಅಲ್ಲಿ ವಾರದ ಮಲ್ಲಪ್ಪನವರು, ಬಂಡಪ್ಪನವರು, ಸಾಹುಕಾರ ಬಸಪ್ಪನವರು, ಹೀಗೆ ಒಂದು 4 ಮಂದಿ ಗಣ್ಯ ವ್ಯಕ್ತಿಗಳಿರ್ತಾರೆ, ಶ್ರೀಮಂತರು. ಎಲ್ಲರೂ ವೀರೇಶ್ವರ ಶರಣರ ಭಕ್ತರು ಆಗಿರ್ತಾರೆ, ಶಿಷ್ಯರು ಆಗಿರ್ತಾರೆ. ಈ ವಾರದ ಮಲ್ಲಪ್ಪನವ್ರಿಗೆ ಮಕ್ಕಳಿರೋದಿಲ್ಲ. ಮಕ್ಕಳಿರ್ಲಾರಕ್ಕೆ ಅವ್ರ ಏನ್ ಮಾಡ್ತಾರಲ್ಲ, ಪುತ್ರ ಕಾಮೇಷ್ಟಿ ಯಾಗ ಮಾಡು ಅಂತ ಹೇಳಿರ್ತಾರೆ. ಅವ್ರು ಪುತ್ರ ಕಾಮೇಷ್ಟಿ ಯಾಗವನ್ನ ಮನೆಯೊಳಗೆ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ. ಒಬ್ಬ ಆಚಾರ್ಯನ ಕರೆದು ಪುತ್ರ ಕಾಮೇಷ್ಟಿ ಯಾಗವನ್ನ ಅವರು ಹೋಮ ಹವನ ಅಲ್ಲಿ ಮಾಡ್ತಿರ್ತಾರೆ. ಅದೇ ಮಾರ್ಗವಾಗಿ ಇವರು ಶರಣರು ಹೋಗ್ತಿರ್ತಾರೆ. ಇದು ಕೇಳ್ತದ ಅವ್ರ ಕಿವಿಗೆ. ಕೇಳ್ಕೇಶಿಂದ ಒಳಗೆ ಬರ್ತಾರ. ಮಲ್ಲಪ್ಪನವ್ರಿ ಇದೇನ್ ಮಾಡ್ಲಿಕ್ಕೆ ಹತ್ತೀರಿ ಅಂತಾರ. ಇದೇನ್ ಮಾಡ್ಲಿಕ್ಕೆ ಹತ್ತೀರಿ ಅಂದ ಕೂಡಲೇ, ಇಲ್ರಪ್ಪ ಮತ್ತ ಮಕ್ಕಳಿಲ್ಲ. ಅವ್ರಿಗೆ 3 ಮಂದಿ ಹೆಂಡ್ರಿರ್ತಾರಂತ, ಮಕ್ಕಳೇ ಇರೋದಿಲ್ಲ. ಇದೇ ಏನ್ ಮಾಡ್ಬೇಕ್ರಿ, ಮಕ್ಕಳಿಲ್ಲ, ಅದಕ್ಕೆ ಒಂದ್ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ರೆ ಮಕ್ಳು ಆಗ್ತಾವ ಅಂತ ಹೇಳ್ಯಾರ. ಅದಕ್ಕೆ ಇದನ್ನ ಮಾಡಾಕ್ ಹತ್ತೀವಿ. ಇದನ್ನ ಇಲ್ಲಿಗೆ ನಿಂದ್ರಿಸ್ರಿ. ಇದು ಶರಣರಿಗೆ ವಿರುದ್ಧ. ಇದು ಶರಣರ ನಂಬುವುದಿಲ್ಲ. ಇದು ತಪ್ಪು, ಮಾಡಬೇಡ್ರಿ. ಇದು ಸುಡೋದು, ಬೆಂಕಿಯಾಗ ಹಾಕೋದು, ವಸ್ತ್ರಾವಳಿ ಹಾಕೋದು, ತುಪ್ಪ ಸುರುವುದು, ಪಟ್ಟೆ ಪೀತಾಂಬರ ಹೋಳಿಗೆ ಮಾಡಿದ್ರೆ ಹಾಕ್ತಿರ್ತಾರೆ. ಎಲ್ಲಾ ಸುಟ್ಟು ಹೋಗ್ತೈತಿ. ಅದನ್ನೇ ಬಡವರಿಗೆ ದಾನ ಮಾಡಿದ್ರೆ ಹೊಟ್ಟೆ ತುಂಬತೈತಿ. ಇದನ್ನ ಇಲ್ಲಿಗೆ ನಿಂದ್ರಿಸಂದ್ ಕೂಡಲೇನೆ ಅವ್ರ ಆಚಾರಗಳೇ ಅರ್ಧಕ್ಕೆ ನಿಲ್ಲಿಸ್ಲಿಕ್ಕೆ ಬರಂಗಿಲ್ಲ. ಇದನ್ನ ನಾವು ಪುರಾಣೆ ಮಾಡೋರಂತ. ಹಂಗಾದ್ರೆ ಪುರಾಣೆ ಮಾಡ್ತಿದ್ರ ಬ್ಯಾಡ ಅಂತ ಹೇಳಿದ್ರೆ ಕೇಳಂಗಿಲ್ಲ. ವೀರೇಶ್ವರ ಶರಣರು ಏನ್ ಮಾಡ್ತಾರೆ, ಆ ಬೆಂಕಿ ಒಳಗೆ ಜಿಗದು ಬಿಡ್ತಾರೆ. ಅದನ್ನ ನೀವು ತಪ್ಪಿಸ್ಲಿಲ್ಲ ಅಂದ್ರೆ ನಾನೇ ಜಿಗಿತೀನಿ ಅಂತೇಳಿ ಅವ್ರು ಜಿಗದು ಬಿಡ್ತಾರೆ.
ಜಿಗಿದ ತಕ್ಷಣ ಅಲ್ಲಿದ್ದ ಒಬ್ರು ವಾರ ಮಲ್ಲಪ್ಪನವ್ರ ತಾಯಿಯವ್ರು ಇರ್ತಾರೆ. ಸ್ವಾಮಿ ಸ್ವಾಮಿ ಅಂತ ಹೇಳಿ ಕೈ ಹಿಡಿತಾರ. ಆ ಬೆಂಕಿ ಆರ್ತದ, ಆದ್ರೆ ಶರಣರಿಗೆ ಏನು ಆಗಿರುದಿಲ್ಲ. ಆದ್ರ ತಾಯಿ ಹಿಡಿದಂತ ಕೈ ಮಾತ್ರ ಅಲ್ಲಿ ಸುಟ್ಟಿರ್ತದ, ಕೈ ಹಿಡಿದಲ್ಲಿ ಸುಟ್ಟಿರ್ತದ. ಹೀಗೆ ಅನೇಕ ಇದು ಮಾಡ್ತಾರೆ. ಒಂದು ಸಲ ವಾರದ ಮಲ್ಲಪ್ಪನವರ ಹೆಂಡತಿ ವಿಷ ತಗೊಂಡಿದ್ದ. ವಿಷ ತಗೊಂಡ ಸಮಯದೊಳಗೆ ಗೊತ್ತಿಲ್ಲ, ಈ ಗುರುದೇವಿಯವರಿಗೆ ಅದು ಯಾವ್ದೋ ಗೊತ್ತಿಲ್ಲ, ಸುಮ್ನೆ ಸಿದ್ದೇಶ್ವರ ಗುಡಿಗೆ ಹೋಗಿ ಬರ್ತಿರ್ತಾರೆ. ಬರುವಾಗ ಕಾಲಾಗಮನಿಯದ ಹಾಯ್ದ್ರಾಯ್ತು ಅವ್ರಿಗೆ ಅಂತ ಹೇಳಿ ಹೋಗ್ತಾರೆ. ಹೋಗಿ ಕಿಶಿಂದ ಕೇಳ್ತಾರೆ ಎಲ್ಲಿದಾರ ಅನ್ಕೊಳ್ಳಿ, ಹಿಂಗ ಒಳಗದಾರ ಅನ್ಕೊಳ್ಳಿ ಬಾಗ್ಲಾ ಬಡಿತಾರೆ. ಆ ವಿಷ ತಗೊಂಡು ಯಾರಿಗೆ ಗೊತ್ತಿರ್ತದೆ, ಅವ್ರು ಒಳಗೆ ತಗೊಂಡಿರ್ತಾರೆ ವಿಷ. ಬಾಗ್ಲಾ ಬಡಿತಾರ, ಅವ್ರು ಬಾಗ್ಲಾ ತೆರಿತಾರೆ. ಏನ್ ಮಾಡಿದ್ರಿ, ಇದೆಲ್ಲ ತಪ್ಪು ಕೆಲಸ ಅಲ್ಲ, ಇದೆಲ್ಲ ಮಾಡಬೇಡ್ರಿ, ನಿಮ್ ಮಕ್ಳು ಇರ್ಲಿಲ್ಲ ಅಂದ್ರೆ ಏನತ್ತು, ನಾವೇ ಮಕ್ಳು ಅಂತ ತಿಳ್ಕೋರಿ ಅಂತೇಳಿ ಶರಣರನು ಅದನ್ನೇ ಹೇಳಿರ್ತಾರೆ, ಗುರುದೇವಿನು ಅದನ್ನೇ ಹೇಳ್ತಾರೆ. ನಾವೇ ನಿಮ್ ಮಕ್ಕಳಿಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ ಅಂತ ಹೇಳಿ ಈಗ ನಡೀತ. ಒಂದು ದಿವಸ ಏನಾಗ್ತದಂದ್ರೆ ತುಂಬ ಗರ್ಭಿಣಿ ಇರ್ತಾರ ಅವ್ರು. ಗುರುದೇವಿ ಅಲ್ಲಿ ಮತ್ತು ಬರ್ತೈತಿ, ಅವರು ಸನ್ಯಾಸಿ ದೀಕ್ಷಾ ತಗೊಂಡಿರ್ತಾರ. ಇದು ಯಾಕೋ ಇಲ್ಲಿ ಬಂದದ ಗೊತ್ತಿಲ್ಲ, ಅಲ್ಲಿ ಒಂದು ಅವ್ರ ಪರೀಕ್ಷೆ ಏನೋ ಗೊತ್ತಿಲ್ಲ. ತುಂಬ ಗರ್ಭಿಣಿ ಇರುವಾಗ ಆ ಮನೆಯಲ್ಲಿ ಭಿಕ್ಷಾಂದೇಯಿ ಅಂತ ಒಬ್ರು ಯಾರೋ ಭಿಕ್ಷಕ್ ಬರ್ತಾರಂತ. ನನಗೆ ಕೈ ಖಾಲಿಲ್ಲಪ್ಪ, ಮುಂದಕ್ಕೆ ಹೋಗು ಅಂತಾರ. ಇದು ಶರಣರ ಕಿವಿಗೆ ಬೀಳ್ತದೆ. ಶರಣರ ಕಿವಿಗೆ ಬಿದ್ದ ಕೂಡಲೇ ಅವ್ರು ಬಂದು, ನೀ ತಪ್ಪು ಮಾಡ್ದಿ, ಭಿಕ್ಷಾ ನೀಡ್ಲಿಲ್ಲ ನೀನು, ಒಂದು ದಿವಸ ಇದು ತಪ್ಪಬಾರದಲ್ಲ, ನಮ್ದು ಈ ಒಂದು ಇದು ಹಾದಿಯೊಳಗೆ ಏನ್ ನಡೆದು ಅಂದ್ರೆ ಅದು ತಪ್ಪಬಾರದು. ಅದಕ್ಕೆ ನೀ ನಾಳೆ ಆ ಭಿಕ್ಷೆಯವರು ಬಂದು ಭಿಕ್ಷೆ ನೀಡಿಸ್ಕೊಂಡು ಹೋಗುತ್ತಾನು ನೀ ಒಂಟೆಗಾಲಲ್ಲಿ ನಿಂದ್ರು ಅಂತ ಹೇಳ್ತಾರಂತ. ತುಂಬು ಗರ್ಭಿಣಿ ಒಂಟೆಗಾಲಿನಿಂದ ನಿಂದಿರ್ತಾರಂತ. ಅವ್ರು ಮರುದಿವಸ ಆ ಭಿಕ್ಷಾ ಬಂದಾಗ ಆ ಭಿಕ್ಷಾ ನೀಡ್ತಾರಂತ ಒಂದ್ ಕಡೆ ಬರ್ತೈತಿ. ಮುಂದೆ ಇಲ್ಲಿ ಸೊನ್ನಲಿಗೆಗೆ ಹಾನಗಲ್ ಕುಮಾರಸ್ವಾಮಿಗಳು ಬರ್ತಾರೆ. ಆ ಹಾನಗಲ್ ಕುಮಾರಸ್ವಾಮಿಗಳು ಬಂದು ಅಲ್ಲಿ ಒಂದ್ ಗಿಡದ ತೆಳ ಕಟ್ಟಿ ಮೇಲೆ ಕೂತಿರ್ತಾರ. ಕೂತ ಸಮಯದಾಗ ಎಲ್ಲರಿಗೂ ಗೊತ್ತಾಗ್ತದೆ ಸ್ವಾಮಿಗಳು ಬಂದಾರ, ಹಾನಗಲ್ ಸ್ವಾಮಿಗಳು ಬಂದಾರ ಅಂದ್ಕೂಡೇನೆ ಇವರು ಶರಣರು ಓಡ್ ಹೋಗ್ತಾರೆ. ಓಡ್ ಹೋಗಿ ನಮಸ್ಕಾರದ ಮಾಡ್ತಾರೆ. ಏನ್ರಪ್ಪಾ ಈ ಕಡೆ ನಿಮ್ದು ಪಯಣ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ನೋಡ್ರಪ್ಪ, ನಾವು ಶಿವಯೋಗ ಮಂದಿರ ಒಂದು ಕಟ್ಟಿಸ್ಬೇಕಂತ ಮಾಡೀವಿ. ಅಲ್ಲಿ ಒಂದು ದಿನಂಪ್ರತಿ ಶಿವಯೋಗ ನಡಿಬೇಕಲ್ಲಿ, ಸತ್ಸಂಗ ನಡಿಬೇಕು, ಶಿವಾನುಭವ ನಡಿಬೇಕು, ಅಲ್ಲೊಂದು ಮಂದಿರವನ್ನು ಕಟ್ಟಿಸ್ಬೇಕಂತ ಮಾಡಿವಿ. ಅದಕ್ಕೆ ನಾವು ಕಾಣಿಕೆ ಇಲ್ಲಿ ಎತ್ತಲಿಕ್ಕೆ ಬಂದೀವಿ ಅಂತ ಹೇಳ್ತಾರೆ. ಕಾಣಿಕೆ ಎತ್ತಲಿಕ್ಕೆ ಬಂದೀವಿ ಒಂದ್ ಕೂಳಿ ಇವ್ರು ಏನ್ ಮಾಡ್ತಾರೆ, ತಮ್ಮ ಜೋಳಿಗೆ ಒಳಗೆ ಕೈ ಹಾಕಿ ಒಂದು ಸಣ್ಣ ಗಂಟನ್ನು ತೆಗಿತಾರೆ. ಆ ಗಂಟೆ ಬಿಚ್ಚಿ ನೋಡ್ತಾರೆ. ಅದ್ರ ಒಳಗೆ ಏನಿರ್ತದಂತ 13 ಅಣೆ ಇರ್ತದ. ಕೇವಲ 13 ಅಣೆ ಇರ್ತದ. ನೋಡ್ರಪ್ಪ, ನನ್ನ ಹತ್ರ ಇದ್ದದ್ದಿಷ್ಟೇ, ಇದೇ ನನ್ನ ಕಾಣಿಕೆ ಅಂತ ಸ್ವೀಕಾರ ಮಾಡ್ರಿ ಅಂತ ಹೇಳಿ ಆ 13 ಅಣೆ ಅವ್ರ ಕೈಯೊಳಗ ಕೊಡ್ತಾರೆ. ಅವ್ರೇನ್ ಹೇಳ್ತಾರನ್ನ, ಈ 13 ಅಣೆ ಅಂದ್ರೆ ಸುಮ್ಮಲ್ಲಪ್ಪ, ಇದೇ ನಿನ್ಗೆ ಪ್ರಥಮ ಕಾಣಿಕೆ ನಂದು, ನೀನು ಕೊಟ್ಟದ್ದು, ಶರಣ ಕೊಟ್ಟಿದ್ದ ನನಗೆ ಪ್ರಥಮ ಕಾಣಿಕೆ ಇದು. ಇದೇ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಆ ಭೂಗರ್ಭದಲ್ಲಿ ನಾನು ಇಟ್ಟು ಅದರ ಮೇಲೆ ನಾನು ಶಿವಮಂದಿರವನ್ನು ಕಟ್ಟಿಸ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಮುಂದೆ ಏನಾಗ್ತದೆ, ಅವ್ರು ಅದೇ ದುಡ್ಡು ತಗೊಂಡು ಹೋಗ್ತಾರೆ, ಮುಂದೆ ತಳಪಾಯದೊಳಗೆ ಇಡ್ತಾರೆ. ಅದನ್ನ ಅಲ್ಲಿ ಶಿವ ಮಂದಿರ ನಡೀತದೆ. ಮುಂದೆ ಇಲ್ಲಿ ಏನಾಗ್ತದ, ಇವ್ರ ಮನೆಯೊಳಗೆ ಪಂಚಾಕ್ಷರಿ, ಅವ 10ನೇ ಕ್ಲಾಸ್ ಇರ್ತಾನೆ. ಪಂಚಾಕ್ಷರಿ ಅವನಿಗೆ ಒಂದು ವಿಷಮ ಜ್ವರ ಬಂದು ಅವರು ಐಕ್ಯ. ಪಂಚಾಕ್ಷರಿ 16 ವರ್ಷದ ಮಗ. ರುದ್ರಮ್ಮನವರು ಅವ್ರಿಗಿಂತ ದೊಡ್ಡವರು, ದೊಡ್ಡ ಮಗಳೇ ರುದ್ರಮ್ಮ. ರುದ್ರಮ್ಮ ಅನ್ಕೂಳಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಏನಾಗುದಂದ್ರೆ, ಅವರ ತಾಯಿ ಹೆಸರು ರುದ್ರಮ್ಮ, ಅಂದ್ರೆ ದೊಡ್ಡಾರ ಹೆಂಡತಿ. ಮೊದಲು ಹೇಳಿದ್ನಲ್ಲ, ಇವರ ತಾಯಿ ಹೆಸರು ರುದ್ರಮ್ಮ. ಅವ್ರ ಐಕ್ಯ ಆಗಿರ್ತಾರಲ್ಲ, ಅವ್ರ ಹಿರಿಯ ಹೆಸರು ಇಡಬೇಕಂತ ಹೇಳಿ ರುದ್ರಮ್ಮ ಅಂತ ಮಗಳಿಗೇನು ಹೆಸರು ಇಟ್ಟಿರ್ತಾರೆ. ಆ ರುದ್ರಮ್ಮ ದೊಡ್ಡಕ್ಕಿ, ಪಂಚಾಕ್ಷರಿ 2ನೇದವ, ಸಂಗನ ಬಸವ 3ನೇದವ. ಈ ಪಂಚಾಕ್ಷರಿ ಅನ್ನೋಗೆ ಐಕ್ಯ ಆಗ್ತಾರ. ಅವಾಗ ಏನಾಗ್ತದ, ಇವರೆಲ್ಲ ಅಳ್ಳಿಕ್ ಹತ್ತಿರ್ತಾರ ಮನೆಯೊಳಗೆ. ಅಳ್ಳಕ್ ಹತ್ತಾಗಿ ಶರಣರು ಬರ್ತಾರ. ಅವ್ರು ಹೇಳ್ತಾರ, ಜಾತಶ್ಚ ಮರಣಂ ಧ್ರುವಂ, ಸಾವು ಎಂದೇ ಹುಟ್ಟದವ್ ಸಾಯ್ಲೇಬೇಕು, ಚಿಂತೆ ಮಾಡಬೇಡ್ರಿ, ಜಂಗಮುರ ಬರೋ ಸಮಯ ಆಗ್ತದ, ಅವ್ರಿಗೆ ಪ್ರಸಾದ ಕೊಡ್ಬೇಕು, ನೀವ್ ಅದನ್ನ ಅಣಿ ಮಾಡ್ರಿ ಅಂತ ಹೇಳಿ ಏನ್ ಮಾಡ್ತಾರೆ, ಆ ಪಾರ್ಥಿವ ಶರೀರವನ್ನ ಅಲ್ಲೇ ಬಟ್ಟೆಯಿಂದ ಮುಚ್ಚಿಟ್ಟು ಪ್ರಸಾದ ವಿತರಣೆ ಮಾಡ್ತಾರೆ. ಜಂಗಮರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ. ಈ ನಮ್ಮಂತವ್ರಾದ್ರೆ ಹೊಡ್ಕೋ ಬಡ್ಕೋ ನಾನಿ ಅಂತೇಳಿ 10 ಮಂದಿಯೆಲ್ಲ ನಮ್ಮ ಮನ್ಯಾಗ ಬಂದು ಶೇರ್ ಅಷ್ಟು ಗದ್ಲಾ ಮಾಡ್ತಿದ್ರು. ಅವ್ರು ನೋಡ್ರಿ ಹಂಗಿಲ್ಲ, ಶರಣರೇಂದ್ರ ಮರಣವೇ ಮಹಾನವಮಿ ಅಂದ್ರಲ್ಲ ಶರಣರು, ನಮ್ಮ ಪ್ರಳಯನವರ ಇವ್ರ. ಅವಾಗ ಹಂಗ ಇವ್ರ ಶರಣರ ಮಾರ್ಗದಲ್ಲೇ ನಡೆದಾರ ಮೂಲಕ ಆ ಶರಣರ ಪ್ರಕಾರ ನಡ್ಕೋಬೇಕಾಗ್ತದೆ. ಆ ಒಂದು ಶರೀರವನ್ನು, ಪಾರ್ಥಿವ ಶರೀರವನ್ನು ಮನೆಯಲ್ಲಿಟ್ಟು ಆ ಜಂಗಮರ ಸೇವೆಯನ್ನ ಅವರು ಮಾಡ್ತಾರೆ.
ಮುಂದೆ ಅವ್ರು ತಾವೇ ಹೋಗಿಂದ ಅದನ್ನ ದಪನ ಮಾಡಿ ಬರ್ತಾರೆ. ಮುಂದೆ ಏನಾಗ್ತದ, 1919ರಲ್ಲಿ ಗುರುದೇವಿಯವರು ಐಕ್ಯ ಆಗ್ತಾರೆ. ಅಂದ್ರೆ ವೀರೇಶ್ವರ ಶರಣರ ಪತ್ನಿ ಗುರುದೇವಿಯವರು ಐಕ್ಯ ಆಗ್ತಾರೆ. ಅವಾಗ ಮಗಳನ್ನ ಕರೆದು ಹೇಳ್ತಾಳ, ಐಕ್ಯ ಆಗ್ತಾರೆ. ಅವಾಗ ಏನ್ ಹೇಳ್ತಾರೆ, ಇವರು ತಂದೆನ ಕರೀತಾಳ, ಅಪ್ಪ ಅಂತ ಹೇಳಿ ಕರೆದು ಕೂಡಲೇನೆ ಆ ಶರಣರ ಒಂದು ತಂದೆಯವರು ಪಾದೋದಕ ಕೊಡವ ಅಂತ ಹೇಳಿ ರುದ್ರಮ್ಮನಿಂದ ಪಾದೋದಕ ಮಾಡಿಸಿ ಅವ್ರ ಅದನ್ನ ಸ್ವೀಕಾರ ಮಾಡಿ ಐಕ್ಯ ಆಗ್ತಾರೆ. ವೀರೇಶ್ವರ ಶರಣರು ಏನ್ ಮಾಡ್ತಾರ ಅಂತಂದ್ರೆ, ಆ ಪಾರ್ಥಿವ ಶರೀರನ್ನ ಅವರೇ ಸ್ನಾನ ಮಾಡಿಸಿ ಬಟ್ಟೆ ಗಿಟ್ಟೆ ತೋಡಿಸಿ ಅವ್ರನ್ನ ಕೂಡಿಸಿ ಪೂಜಾ ಮಾಡ್ತಾರೆ. ಪೂಜಾ ಮಾಡಿ ಒಂದು ಪತ್ರಿ ದಳ ಏರಿಸ್ತಾರೆ. ಅಷ್ಟರೊಳಗೆ ರುದ್ರಮ್ಮ ಅಲ್ಲೆಲ್ಲ ಪಬ್ಲಿಕ್ ಮಾಡ್ಬಿಟ್ಟಿರ್ತಾಳೆ. ಎಲ್ಲ ಓಣೆನವ್ರು ಬಂದು ಅವ್ರ ಬಾಗಿಲಿಗೆ ನಿಂತಿರ್ತಾರೆ. ನಿಂತಾಗ ಶರಣರು ಹೊರಗೆ ಬಂದು ಏನ್ ಹೇಳ್ತಾರ ಅಂದ್ರೆ, ನೋಡ್ರಿ ಎಷ್ಟು ವಿಚಿತ್ರ ಅಂತಂದ್ರೆ, ನಮ್ಮಲ್ಲಿ ಆದ್ರೆ ಆ ಗೋರಿಗೆ ಹೋಗುತ್ತಾನೋ ಬಡ್ಕೋ ಅವ್ರು ಏನ್ ಹೇಳ್ತಾರ ಅಂದ್ರ, ನೋಡ್ರಪ್ಪ ಒಳಗೊಂದು ಖಾಲಿ ಚೀಲ ಬಿದ್ದದ, ಅದ್ರ ಒಯ್ದು ಹೊರಗೆ ಹೋಗಿರಪ್ಪ. ಎಷ್ಟು ನೋಡ್ರಿ ಹೆಂಗದ ಈ ಶರೀರ ಖಾಲಿ ಅಲ್ಲ, ಮತ್ತೆ ಪ್ರಾಣ ಪಕ್ಷಿ ಹಾರ್ ಹೋದಿಂದ ಏನ್ ಇರ್ತದೆ ಇದ್ರೊಳಗೆ, ಏನೂ ಇಲ್ಲ, ಖಾಲಿ ಚೀಲ. ಅದಕ್ಕೆ ಅವ್ರು ಹೇಳ್ತಾರೆ, ಖಾಲಿ ಚೀಲ ಬಿದ್ದದ, ನೀವು ಒಯ್ದು ಹೋಗಿರಪ್ಪ ಅಂತ ಹೇಳಿದಾಗ ಅವ್ರು ಮುಂದೆ ಆ ಕೆಲಸ ಅವರು ಮಾಡ್ತಾರೆ. ಮುಂದೆ ಏನಾಗ್ತದೆ, ಇಲ್ಲಿ ವೀರೇಶ್ವರ ಶರಣರು ತಮ್ಮ ಒಂದು ಭಿಕ್ಷಾವೃತ್ತಿಯನ್ನ ನಡೆಸಿರ್ತಿರ್ತಾರೆ. ಸಿದ್ಧಲಿಂಗ ಸ್ವಾಮಿಗಳು, ಕೊಡೆಕಲ್ ಸ್ವಾಮಿಗಳು ಇವ್ರ ಮನೆಗೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಹಿಂಗೆ ನಡೆಯುವಾಗ ಒಂದು ಸಲ ಆ ಕೊಡೆಕಲ್ ಸ್ವಾಮಿಗಳು ಮನೆಗೆ ಬಂದಾಗ ಪ್ರಸಾದ ಮಾಡಿ ಹೋಗಿರ್ತಾರೆ. ಅದನ್ನ ಹೇಳುದು ಸ್ವಲ್ಪ ತಪ್ಪದೆ, ನೆನಪಾರದೆ. ಅವರು ಪ್ರಸಾದ ಮಾಡ್ಲಿಕ್ಕೆ ಬಂದಿರ್ತಾರೆ. ಪ್ರಸಾದ ಮಾಡಿ ಹೋಗುವಾಗ ಅವ್ರಿಗೆ ಏನ್ ಹೇಳ್ತಾರ ಮನೆಯೊಳಗಂತಂದ್ರೆ, ನೋಡ್ರಿ ನೀವು ಪ್ರಸಾದ ಮಾಡ್ರಿ ಅಂತ ಹೇಳ್ತಾರೆ. ದಿನಂಪ್ರತಿ ಹೇಳಿ ಹೋಗುದೊಂದು ವಾಡಿಕೆಯಾಗಿರ್ತೈತಿ. ಒಂದು ದಿವ್ಸ ಏನ್ ಮಾಡ್ತಾರ, ಅವ್ರ ಗಡ್ಬಡಿ ಒಳಗ ಹಂಗ ಹೋಗ್ಬಿಡ್ತಾರ, ಹೇಳಾಗ ತಾವ್ ಪ್ರಸಾದ ಮಾಡ್ತಾರ, ಹೋಗ್ಬಿಡ್ತಾರ. ಇವ್ರ ಮಕ್ಕಳು ಇವ್ರ ತಾಯಿ ಮನ್ಯಾಗ ಹಂಗ ಕೂತಿರ್ತಾರೆ. ಅಷ್ಟರಾಗಿ ಶರಣರು ಬರ್ತಾರೆ, ವೀರೇಶ್ವರ ಶರಣರು ಬರ್ತಾರೆ. ಯಾಕೆಲ್ಲ ಹಿಂಗ್ ಕೂತಿರಿ, ಪ್ರಸಾದದ ಆಯ್ತು ಇಲ್ಲೋ ಅಂತ ಕೇಳ್ತಾರೆ. ಇಲ್ಲ ಹಿಂಗಾಯ್ತು, ಮತ್ತ ಅವ್ರು ಗುರುಗಳು ಏನು ಹೇಳಲಿಲ್ಲ, ಅವ್ರು ಪ್ರಸಾದ ಮಾಡಿ ಹೋದ್ರು, ನಮಗ್ ಪ್ರಸಾದ ಮಾಡ್ಲಿಕ್ಕೆ ಅಪ್ಪಣೆ ಸಿಕ್ಕಿಲ್ಲ ಅವರಿಂದ, ಹಂಗಾರ ನಮ್ದೇ ಏನೋ ತಪ್ಪು ನಡೆದಿದೆ ಇದ್ರೊಳಗೆ ಅಂತ ಹೇಳಿ ಅವ್ರು ಸುಮ್ ಕೂತು ಬಿಡ್ತಾರೆ. ಇವ್ರು ಏನ್ ಮಾಡಿರ್ತಾರಲ್ಲ ಸ್ವಾಮಿಗಳು, ಪ್ರಸಾದ ಮಾಡಿ ಹೋಗಿರ್ತಾರಲ್ಲ ಕೊಡೆಕಲ್ ಸ್ವಾಮಿಗಳು, ಅವ್ರು ಅಲ್ಲಿ ತಮ್ಮ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನೆನಪಾಗ್ತದೆ. ನೆನಪಾದ ಸಮಯದಲ್ಲಿ ಓಡೋಡಿ ಬರ್ತಾರೆ, ಇಲ್ಲಿ ಮನೆಗೆ ಬಂದು ನಾನ್ ನಿಮಗ್ ಪ್ರಸಾದ ಮಾಡ್ರಿ ಅಂತ ಹೇಳ್ತಾರೆ. ನೆನಪಾರ್ತು ದಯವಿಟ್ಟು ಕ್ಷಮಿಸ್ರಿ, ನೀವು ಪ್ರಸಾದ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಿ ಅವ್ರು ಹೋಗ್ತಾರ. ಮುಂದೆ ಅವರು ಪ್ರಸಾದ ಮಾಡ್ತಾರೆ. ಇನ್ನು ಮುಂದೆ ಏನಾಗ್ತದ ಅಂತಂದ್ರ, ಇಲ್ಲಿ ಸಿದ್ಧಲಿಂಗ ಶಿವಯೋಗಿಗಳು ಸೊನ್ನಲಿಗೆಗೆ ಬಂದು ಸಿದ್ದರಾಮೇಶ್ವರರ ಗುಡಿ ಒಳಗ ಕೂತಿರ್ತಾರ. ಗುಡಿ ಒಳಗ್ ಕೂತಿರ್ತಾರ, ಸುಮ್ನೆ ಪೂಜಾ ಧ್ಯಾನ ಮಾಡ್ಕೋತ ಕೂತಿರ್ತಾರೆ. ಯಾರು? ಸಿದ್ಧಲಿಂಗ ಶಿವಯೋಗಿಗಳು. ಅಲ್ಲಿ ಕೊಡೆಕಲ್ ಸ್ವಾಮಿಗಳು ಈ ವೀರೇಶ್ವರ ಶರಣರನ್ನ ಜಗತ್ತಿಗೆ ಗುರುತಿಸ್ಬೇಕಂತ ಅದಕ್ಕೆ ಹೇಳಿ ಅವ್ರು ಇಲ್ಲಿ ಒಂದು ಕೆಲಸ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಈ ಸಿದ್ಧಲಿಂಗ ಶಿವಯೋಗಿಗಳಿಗೆ ವೀರೇಶ್ವರ ಶರಣರ ಮೊದಲ ಬಂದು ನಮ್ಮ ಮನೆಗೆ ತಾವು ಪ್ರಸಾದಕ್ಕೆ ಬರಬೇಕು ಅಂತ ಆಮಂತ್ರಣ ಕೊಟ್ಟಿರ್ತಾರೆ. ಆಯ್ತಪ್ಪ ಶರಣ ಬರ್ತೇನೆ ಅಂತ ಅಂದಿರ್ತಾರೆ. ಯಾರು? ಸಿದ್ಧಲಿಂಗ ಶಿವಯೋಗಿಗಳು. ಇಲ್ಲಿ ಕೊಡೆಕಲ್ ಸ್ವಾಮಿಗಳು ಏನ್ ಮಾಡ್ತಾರಂದ್ರ, ಸಿದ್ದರಾಮೇಶ್ವರ ಗುಡಿ ಹೋಗಿ ಆ ಸಿದ್ಧಲಿಂಗ ಶಿವಯೋಗಿಗಳಿಗೆ ಆಮಂತ್ರಣ ಕೊಡ್ತಾರ, ನಮ್ಮ ಮನೆಗೆ ತಾವು ಪ್ರಸಾದಕ್ಕೆ ಬರಬೇಕು. ಅವ್ರು ಹೇಳ್ತಾರ, ಇಲ್ರಪ್ಪ ನಾನು ಬರೋದಿಲ್ಲ. ಯಾಕಂತಂದ್ರೆ ವೀರೇಶ್ವರ ಶರಣರಿಗೆ ನಾನು ಮಾತು ಕೊಟ್ಟೇನೆ, ಅವ್ರ ಮನೆಗೆ ನಾನು ಪ್ರಸಾದಕ್ಕೆ ಹೋಗ್ಬೇಕಾಗಿದೆ, ಅದಕ್ಕೆ ನಾನು ಬರುವುದಿಲ್ಲ ಅಂತ. ಅದಕ್ಕೆ ಅವ್ರೇನ್ ಹೇಳ್ತಾರ ಅಂದ್ರೆ, ನಾನು 101 ಶಿವಯೋಗಿಗಳಿಗೆ ಪ್ರಸಾದ ಮಾಡ್ತೀನಿ ಅಂತೇಳಿ ನಮ್ಮ ತಾಯಿಗೆ ಮಾತು ಕೊಟ್ಟೇನೆ. ಅವ್ರ ಐಕ್ಯಾಗಿರ್ತಾರ ಅವ್ರ ತಾಯಿ. 101 ಸ್ವಾಮಿಗಳಿಗೆ ಪ್ರಸಾದ ಮಾಡಿಸಿದ್ರೆ ಅವ್ರ ಆತ್ಮಕ್ಕೆ ತೃಪ್ತಿ ಸಿಗ್ತದಂತ ಹೇಳ್ಯಾರ. ಅದಕ್ಕೆ ನಮ್ಮ ಮನೆಗೆ ಬರಬೇಕು, ವೀರೇಶ್ವರ ಶರಣರ ಮನೆಗೆ ನಾಳೆ ಹೋಗಲ್ಲ, ಅವ್ರೇನ್ ಇಲ್ಲೇ ಇರ್ತಾರೆ, ನಂದು ಇದು ಏನಂದ್ರೆ ಬೇಡಿಕೆ ಅದ ಅಂತ ಹೇಳಿದಾಗ ಅನಿವಾರ್ಯದಿಂದ ಅವ್ರೇನ್ ಮಾಡ್ತಾರ, ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡ್ತಾರೆ. ಇಲ್ಲಿ ಪ್ರಸಾದ ಮಾಡಿ ಬಂದು ಕೂತಿರ್ತಾರೆ. ವೀರೇಶ್ವರ ಶರಣರು ಅವ್ರನ್ನ ಕರೀಲಿಕ್ಕೆ ಹೋಗ್ತಾರೆ.
ಬರ್ರಿ ಪ್ರಸಾದಕ್ಕೆ ಅಂತೇಳಿ. ಅವಾಗ ಶರಣ ನನ್ನ ಪ್ರಸಾದ ಆಯ್ತಪ್ಪ. ಅವ್ರು ಗಾಬರಿ ಆಗ್ತಾರೆ. ಅಂದ್ರೆ ನಂದೇನೋ ತಪ್ಪಾಯ್ತು, ನಾನೇನಾದ್ರೂ ತಪ್ಪು ಮಾಡಿದೀನಿ ಗುರುಗಳೇ, ಯಾಕೆ ಹೀಗೆ ಮಾಡಿದ್ರಿ? ಇಲ್ಲ, ಹಿಂಗಾಯ್ತು, ಸ್ವಾಮಿಗಳೊಬ್ರು ಬಂದು ನನ್ನ ಪ್ರಸಾದಕ್ಕೆ ಕರೆದು ಅನಿವಾರ್ಯದ ಕಾರಣ ನಾನು ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡಿ ಬಂದೀನಿ, ಅದಕ್ಕೆ ನಿನ್ನಲ್ಲಿ ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ಮತ್ ಯಾವಾಗಾದ್ರೂ ಬಂದ್ರೆ ತಗೋತೀನಿ ಅಂತ ಹೇಳ್ತಾರೆ. ಅವರು ದುಃಖದಿಂದ ಮನೆಗೆ ಓಡೋಡಿ ಹೋಗಿ ರುದ್ರನೊಬ್ರು ಕರೆದು, ರುದ್ರ ಕಲ್ಸಕ್ರಿ ಇದ್ರೆ ಕೊಡವ ಅಂತ ಹೇಳಿ ಆ ಮನೆಗೆ ಹೋಗಿ ಒಂದಿಷ್ಟು ಕಲಸ ಓಡೋಡಿ ಬಂದು ಅವ್ರಿಗೆ ಸ್ವಾಮಿಗಳ ಕೈಯಾಗ ಕೊಡ್ತಾರೆ. ಕೇಳಿಸ್ತದೇನ್ರಿ? ಎಸ್ ಮೇಡಮ್, ಕೇಳಿಸ್ತಾ ಇದೆ. ಕೇಳಿಸ್ತದ್ರಿ? yes. ಮನೆಗೆ ಓಡಿ ಹೋಗಿ ಕಲ್ಸಕ್ರಿ ತರ್ತಾರೆ. ಕಲ್ಸಕ್ರಿ ತಂದು ಸ್ವಾಮಿಗಳ ಕೈಲಿ ಕೊಟ್ಟು, ನಿಮ್ಮ ಹಸ್ತದಿಂದ ನನಗೆ ಪ್ರಸಾದ, ಇದೇ ಪ್ರಸಾದ ಅಂತ ಕೊಡ್ರಿ ಅಂತ ಹೇಳಿ ಅವ್ರ ಕೈಯೊಳಗೆ ಅದನ್ನ ಕೊಟ್ಟು ಅವ್ರ ಹಸ್ತದ ಮುಟ್ಟಿಸಿ ಅವ್ರು ತಮ್ಮ ಕೈಯೊಳಗೆ ತಗೊಂಡು ಅವ್ರು ಹೇಳ್ತಾರೆ, ಇವತ್ತಿನಿಂದ ನಂದು ಇದೇ ಪ್ರಸಾದ, ಇದೇ ಪ್ರಸಾದ, ನನಗೆ ಊಟ ಮಾಡಂಗಿಲ್ಲ, ಒಟ್ಟು ಇದೇ ಪ್ರಸಾದ ಅಂತ ಹೇಳಿ ಅವರು ತಗೊಂಡು ಬರ್ತಾರೆ. ಇಲ್ಲಿ ಪ್ರಸಾದದ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ ನೋಡಿ. ಶರಣನೇ ಸನ್ನಿಹಿತ ಲಿಂಗನಾಗಿ, ಅಂಗವೇ ಸನ್ನಿಹಿತ ಚರಣನಾಗಿ, ಸಂಗವೇ ಸನ್ಮುತ ವಾಯಿತ್ತಾಗಿ, ಮತ್ತೊಂದು ಅರಸಲಿನ್ನೆಯದೋ ಅಯ್ಯ ಶರಣನೇ ಓಗರ, ಲಿಂಗವೇ ಪ್ರಸಾದ, ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣಂಗೆ ಅಂತ ಹೇಳಿ ಚನ್ನ ಬಸವಣ್ಣವರು ತಮ್ಮ ಒಂದು ವಚನದೊಳಗೆ ಹೇಳ್ತಾರೆ. ಈ ಶರಣನ ಶರೀರವೇ ಲಿಂಗಮಯವಾಗಿರ್ತದ, ಪ್ರಸಾದ ಕಾಯ ಆಗಿರ್ತದ, ಇನ್ನೆಲ್ಲಿ ಅಲ್ಲಿ ಇಲ್ಲಿ ಪ್ರಸಾದ ಅಂತ ಹೇಳಿ ಶರಣ ಸನ್ನಿಹಿತ ಲಿಂಗವ. ಈ ಶರಣ ಮತ್ತು ಲಿಂಗ ಒಂದಾಗಿರ್ತಾರಲ್ಲ, ಸನ್ನಿಹಿತ ಅಂದ್ರೆ ಸಾಮೀಪ್ಯ, ಅವ್ರ ಸಾಮೀಪ್ಯದೊಳಗೆ ಇರುವಾಗ ಅಂಗವೇ ಸನ್ನಿಹಿತ ಶರಣನಾಗಿ, ಮತ್ತೆ ಶರಣ ಅಂಗ ಮತ್ತು ಶರಣ ಅವರಿಬ್ರು ಒಂದೇಯಾಗಿ, ಇಬ್ರು ಒಂದೇ ಆದ ಬಳಕ ಮತ್ತೊಂದು ಯಾಕೆ ಹುಡುಕಬೇಕು? ಅಯ್ಯ ಶರಣನೇ ಹೋಗರ, ಲಿಂಗವೇ ಪ್ರಸಾದ. ಶರಣನೇ ಹೋಗರ ಅಂತಂದ್ರ ಅನ್ನ, ಪದಾರ್ಥ ಅನ್ನ, ಲಿಂಗವೇ ಪ್ರಸಾದ, ಆ ಶರಣನ ಅಂಗವೇ ಆ ಪ್ರಸಾದ ಅಂತ ಹೇಳಿ ಅವ್ರು ಹೇಳ್ತಾರ. ಚನ್ನಬಸವಣ್ಣ ಈ ರೀತಿ ಹೇಳ್ತಾರೆ. ಇವ್ರು ಅದೇ ಕಲ್ಲು ಸಕ್ಕರೆಯಿಂದ, ಇದು ಕೊನೆಯ ಘಟ್ಟ, ನಾವು ಬರೋದು ಅದೇ ಕೊನೆ ಸಕ್ಕರೆಯಿಂದ ಮನೆಗೆ ಬಂದು ಅದೇ ಪ್ರಸಾದದಿಂದ ಅವ್ರು ಏನ್ ಮಾಡ್ತದೆ ನಡೀತದೆ. 1920 ಅವರು ಐಕ್ಯ ಆಗ್ತಾರೆ. 1920 ಐಕ್ಯ ಆಗ್ತಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಆರಾಮ್ ತಪ್ತದೆ, ಮಲ್ಕೊಂಡಿರ್ತಾರೆ. ಏನ್ರಿ, ಮಲ್ಕೊಂಡ ಸಮಯದೊಳಗೆ ಇವರೆಲ್ಲರೂ ಮುಗಿಸಂತ ಹೀಗೆ ಅವರು 1920 ಐಕ್ಯ ಆಗ್ತಾರೆ. 1920 ಅವರು ಐಕ್ಯ ಆಗ್ತಾರೆ. ಅದು ಮುಂದೆ ಅವ್ರ ಐಕ್ಯ ಆದ ಸಮಯದೊಳಗೆ ಅವರೆಲ್ಲರೂ ಹಾನಗಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಬಂದಿರ್ತಾರೆ. ಅಲ್ಲೇ ಸೊನ್ನಲಿಗೆಯಲ್ಲಿ ಅವ್ರ ಸಿದ್ದರಾಮೇಶ್ವರ ಪಕ್ಕದಲ್ಲಿ ಅವ್ರದ ಸಮಾಧಿ ಮಾಡ್ತಾರೆ. ಅಲ್ಲಿ ಸದ್ದ ಗುಡಿ ಕಟ್ಸ್ಯಾರ, ಅಲ್ಲಿನ ಇದು ಮೂರ್ತಿ ಮಾಡ್ಯಾರ. ಇವರ ರುದ್ರಮ್ಮನವ್ರನ್ನ ಹಾನಗಲ್ ಕುಮಾರಸ್ವಾಮಿಗಳ ಕೈಯೊಳಗೆ ಇಟ್ಟಿರ್ತಾರೆ. ಅವರೇ ಮುಂದೆ ರುದ್ರಮ್ಮನವರಲ್ಲಿ ಮಠಾನ ಇರ್ತದೆ. ಮಠಾನದ ಈ ಸದ್ದಾದ್ರ ಮಠ ಸೊಲ್ಲಾಪುರದೊಳಗೆ. ಹೀಗೆ ಅವರ ಒಂದು ಚರಿತ್ರೆಯನ್ನು ಬರ್ತದೆ. ಈ ಚರಿತ್ರೆಯನ್ನು ನನಗ ಆ ಒಂದು ಹೇಳಿಕೆ ಕೊಟ್ಟಿದ್ದಕ್ಕಾಗಿ ಪಟ್ಟಣದ ಶರಣರಿಗೂ ಉಳಿದ ತಮ್ಮೆಲ್ಲ ಶರಣರಿಗೂ ಒಂದು ಅಭಿವಂದನೆ ತಿಳಿಸಿ, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಬಸವಾದಿ ಶರಣರ ತತ್ವಚಿಂತನೆಗಳನ್ನು ತಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ನುಡಿದಂತೆ ನಡೆದ ಶ್ರೀ ವೀರೇಶ್ವರ ಶರಣರ ಬಗ್ಗೆ ಉಪನ್ಯಾಸವನ್ನು ನೀಡಿದ ಅಕ್ಕ ಮಹಾದೇವಿ ಬುರ್ಲಿ ತಾಯಿಯವರಿಗೆ ಅನಂತ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮಾರ್ಗದರ್ಶನ. ಇವತ್ತಿನ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿರುವ ಡಾಕ್ಟರ್ RV ಪಾಟೀಲ ಶರಣರಲ್ಲಿ ಮಾರ್ಗದರ್ಶನದ ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್, ಸಮಯದ ಅಭಾವ ಇರುವುದರಿಂದ ತಾವು ಬೇಗನೆ ಮಾರ್ಗದರ್ಶನ ನುಡಿಗಳನ್ನು ಆಡಬೇಕೆಂದು ವಿನಂತಿ. ಸರ್, ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಮಾಡಿ ಸರ್. ಮ್ಯೂಟ್ ಆಗಿದೆ ಸರ್, ಕೇಳಿಸ್ತಾ ಇಲ್ಲ. ಎಸ್ ಸರ್, ಈಗ ನೋಡಿ ಎಸ್ ಸರ್, ಕೇಳ್ತಾ ಇದೆ ಅಲ್ರಿ? ಎಸ್ ಸರ್.
ಎಲ್ಲ ಬಸವಾತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಬಹುಶಃ ಇದು ಹಿರಿಯರು, ನಮ್ಮ ಮಾರ್ಗದರ್ಶಕರು ಶಶಿಕಾಂತ್ ಪಟ್ಟಣ್ ಸರ್ ಅವರದ ಕೆಲಸ. ಇದು ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ ನನಗೆ ಕೊಟ್ಟಿದ್ರು. ನನ್ನ ಬಿಡುವಿಲ್ಲದ ಕೆಲಸ ಮತ್ತು ಒತ್ತಡದೊಳಗ ಒಪ್ಪಿಕೊಂಡಿದ್ದೇನೆ. ಇಲ್ಲಿಯವರೆಗೂ ಸುದೀರ್ಘವಾಗಿ ಸುಮಾರು 45 ನಿಮಿಷಗಳ ಕಾಲ ಅಕ್ಕ ಮಹಾದೇವಿ ಬುರ್ಲಿ ಮಾತೋಶ್ರೀ ಅವರು ಬಹಳ ಅದ್ಭುತವಾಗಿ ಕಥನ ರೂಪದಲ್ಲಿ ವೀರೇಶ್ವರ ಶರಣರ ಚರಿತ್ರೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಇದನ್ನು ಪೂರ ಕೇಳಿದ ಮ್ಯಾಗ ನನಗೆ ಒಂದು ಬಸವಣ್ಣನವರು ಒಂದು ವಚನ, ಬಹುಶಃ ಅದನ್ನ ಹೇಳಿದ್ರೆ ಅದು ಸಮರ್ಪಕ ಅಂತ ಅನಿಸ್ತತಿ. ಅವರು ಪ್ರಸಾದಿಯ ಐಕ್ಯ ಸ್ಥಳದಲ್ಲಿ ಬಗ್ಗೆ ಹೇಳುವಾಗ ಒಂದು ವಚನ ಬರೀತಾರೆ. ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಥಮರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿದು ನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈದೆಗೆದು ನಮ್ಮ ಚೆನ್ನ ಅಂತ. ಹಂಗೆ ಇಲ್ಲಿಯವರೆಗೂ ಮಾತೋಶ್ರೀ ಅವರು ಏನು ಮಾತಾಡಿದ್ರಲ್ಲ, ಅದು ತುಂಬಾ ಅದ್ಭುತವಾದಂಥದ್ದು. ಅದಕ್ಕೆ ನಾನು ಅವರು ಹೇಳಿದ ಯಾವ ವಿಷಯಗಳಿಗೂ ಕೂಡ ನಾನು ಅದನ್ನ ಮುಟ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಆ ಸವಿಯನ್ನ ನಾವೆಲ್ಲರೂ ಆ ಶರಣರ ಚರಿತ್ರೆಯನ್ನ ಹಾಗೇ ಸವಿದು ಹೋಗೋಣ. ಅದಕ್ಕೆ ಪರ್ಯಾಯವಾಗಿ ಒಂದು 2 ನಿಮಿಷ ಒಂದಿಷ್ಟು ನನಗೆ ಗೊತ್ತಿದ್ದ 2 ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಈ 40 ವಾಡ ಅನ್ನುವಂಥದ್ದು ಸಾಕಷ್ಟು ಕಡೆ ಅಲ್ಲಲ್ಲಿ ನಾನು ಉಪನ್ಯಾಸದಲ್ಲಿ ಕೇಳಿದ್ದೇನೆಂದ್ರೆ, ಬಸವಣ್ಣನವರ ಕ್ರಾಂತಿಯ ಸಂದರ್ಭದಲ್ಲಿ 40 ವಾಡಕ್ಕೆ ಹೋದಾಗ ಅಲ್ಲೊಂದು 40 ವಿಧದ ಪರಿವರ್ತನೆಯನ್ನ ಮಾಡಿದ್ರು. ಹೀಗಾಗಿ ಅದು 40 ವಾಡ ಆಯ್ತು ಅನ್ನೋದು ಕೂಡ ಒಂದು ಕಡೆ ಕೇಳಿದ್ದುಂಟು ನಾನು. ಅದನ್ನ ಮುಂದೆ ಅವರು ಬೇರೆದವರು ಪವಾಡಿಗೆ ವಾಡ ಅಂತಾರೆ. ಪವಾಡ ಅಲ್ಲ, ಅಲ್ಲಿ ಪರಿವರ್ತನೆಯನ್ನ, ಸಾಮಾಜಿಕ ಬದಲಾವಣೆಗಳನ್ನ, ಕ್ರಾಂತಿಯನ್ನ ಮಾಡಿದ್ರಲ್ಲಿ ಇದ್ಕೊಂಡು ಅಂತೇಳಿ. ಇದರ ಜೊತೆಗೆ ಮಾತೋಶ್ರೀ ಅವರು ಹೇಳಿದಂತ ಎಲ್ಲ ವೀರೇಶ್ವರ ಅವರ ಜೀವನ ಚರಿತ್ರೆಯನ್ನೆಲ್ಲ ಕೇಳ್ಕೊಂಡು ಬಂದಿ ನಾವು. ದೊಡ್ಡಯ್ಯನವರು, ರುದ್ರಮ್ಮನವರು, ಅವರು ಉದರದಲ್ಲಿ ಹುಟ್ಟುತ್ತಾರೆ. ಅವರು ಪ್ರಾಣಿಗಳನ್ನ ಕಂಡ್ರು ಕೂಡ ತಮ್ಮನಿಗೆ ಮೆವ್ವನ ಒಯ್ಯುವಾಗ ಅಲ್ಲಿ ದಾರಿ ಒಳಗೆ ಬರುವಾಗ ಅವರು ಕೂಡ ನಮಗ್ ಬೇಕು ಅಂತ ಹೇಳಿದಾಗ ಅದ ಆಲೂರು ಗುಡಿ ಒಳಗೆ ಮುಂದಾದಂತ ಒಂದು ಸಂದರ್ಭವನ್ನು ಹೇಳಿದ್ರು. ಎಲ್ಲಾ ಕಥನಗಳ ಸಂಗ್ರಹಗಳನ್ನು ಹೇಳಿದ್ರು. ಆದ್ರೆ ವೀರೇಶ್ವರ ಶರಣರ ಆಗಿದ್ದು 3 ಜನ ಶರಣರಿಂದ. ಒಂದು ಬಸವಣ್ಣನವರ ಭಕ್ತಿ, ಅಲ್ಲಮ ಪ್ರಭುಗಳ ವೈರಾಗ್ಯ, ಚೆನ್ನ ಬಸವಣ್ಣನವರ ಜ್ಞಾನ. ಈ 3ನು ಅವ್ರು ಓದ್ತಾ ತುಂಬಾ ಪ್ರಭಾವಿತರಾದ್ರು. ವೀರೇಶ್ವರರು ತುಂಬಾ ಪ್ರಭಾವಿತರಾಗಿ ಈ ಅವರು ಗೌಟಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ರು. ಅದು ಒಂಥರ ಸ್ವಾರ್ಥ ಅನ್ಸಕತ್ತು, ಅದನ್ನು ಬಿಡ್ತಾರೆ. ಅವರು ಮುಂದೆ ಕೃಷಿ ಮಾಡಕ್ ಹೋಗ್ತಾರೆ, ಬೇರೆದವ್ರನ್ನ ಕೇಳ್ಬೇಕು, ಸಹಾಯ ಪಡಿಬೇಕಂತಾರೆ, ಅದನ್ನು ಬಿಡ್ತಾರೆ. ಅವರು ತಮ್ಮ ಎಲ್ಲ ವಚನವನ್ನು ಓದ್ತಾ ನಡೆನುಡಿಯಲ್ಲಿ ಅಳವಡಿಸ್ಕೊಳ್ತಾ ಬರ್ತಾರೆ. ಅದಕ್ಕೆ ಆರ್ಸಿರೆ ಮಠರು ಕೂಡ ಬಹಳ ಚಂದ ಒಂದು ಮುನ್ನುಡಿಯನ್ನು ಬರೀತಾರೆ. ಎಲ್ಲಿ ಅಂತಂದ್ರೆ, ಈ ನಮ್ಮ ದ್ಯಾಂಪೂರ್ ಶ್ರೀ ಚನ್ನಕವಿಗಳು ಒಂದು ವೀರೇಶ್ವರ ಪುರಾಣ ಅಂತ ಬರೆದ್ರು, 40 ವಾಡದ ವೀರೇಶ್ವರ ಪುರಾಣ ಅಂತೇಳಿ. ಅದು ಅಲ್ಲಿ ಯಾವುದು ಪವಾಡ ಸಾದೃಶ್ಯ ಇಲ್ಲ. ವೀರೇಶ್ವರರು ಬದುಕಿದ, ಅವರು ಎದುರಿಸಿದ ಘಟನೆಗಳು. ಅವರು ವಾರದ ಮಲ್ಲಪ್ಪನವ್ರದೊಂದು ಘಟನೆ ಹೇಳಿದ್ರು. ವಾರದ ಮಲ್ಲಪ್ಪನವ್ರಂತವ್ರು ಕೂಡ ಹೋಮವನ್ನು ಮಾಡುವಾಗ ವಿರೋಧ ಮಾಡ್ತಾರೆ, ನಿಲ್ಸಂಗಲ್ ಅವರು. ಇವರ ಹೋಗಿ ಹೋಮದಲ್ಲಿ ಕುಂದ್ರಾಕ್ ಹೋಗ್ಬಿಡ್ತಾರೆ. ಅಂದ್ರೆ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಅವತ್ತಿನ ಗೊಡ್ಡು ಸಂಪ್ರದಾಯವನ್ನ, ಈ ಪುರೋಹಿತಶಾಹಿ ಮತ್ತು ವೈದಿಕ ಪರಂಪರೆಯವರು ಹಾಕಿಕೊಟ್ಟಂತ ಈ ಆಚರಣೆಗಳನ್ನ ವಿರೋಧ ಮಾಡೋದ್ರಲ್ಲಿ ಬಹಳ ಕಠೋರವಾಗಿ ಎದುರಿಸ್ತಾರೆ. ಅದರ ವಿರೋಧಗಳನ್ನು ತಾವು ಕೂಡ ಅನುಭವಿಸ್ತಾರೆ. ಅವೆಲ್ಲವನ್ನ ಅವ್ರು ಮಾಡಿದ್ದು ವಚನಗಳ ಓದುವುದರ ಮೂಲಕ ಬಸವಣ್ಣನವರ ಭಕ್ತಿಯನ್ನ ಬದುಕಿದ್ರು. ಅಲ್ಲಮ ಪ್ರಭುಗಳ ವೈರಾಗ್ಯ ಮೂರ್ತಿಗಳಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ರು. ಚನ್ನಬಸವಣ್ಣನವರ ಜ್ಞಾನವನ್ನ ಲೋಕಕ್ಕೆಲ್ಲ ಹಂಚಿದ್ರು. ಹೀಗಾಗಿ ಅವರೊಬ್ಬ ಆಗಿನ ಕಾಲದ ಜನರಿಗೆ ಪವಾಡ ಪುರುಷರು ಅನ್ನೋ ರೀತಿಯಲ್ಲಿ ಕಂಡ್ರು ಅಂತ. ಅದೆಲ್ಲ ಬದುಕಿದ್ದು ನಮ್ಮ ಬಸವಾದಿ ಶರಣರ ಅವ್ರೇನು ನುಡಿ ಹಾಕೊಟ್ಟಿದ್ರು, ಅವ್ರೇನು ಬದುಕಿದ್ರು, ಅವ್ರನ್ನ ಓದಿ ಹಾಗೆ ಬದುಕಿದ್ದಕ್ಕಾಗಿ. ಮತ್ತೆ ಪಕ್ಷಿಗಳಿಗೆ ನೀರಿಡುವುದು, ಗಿಡ ಮರಗಳನ್ನ ಬೆಳೆಸುವುದು, ಮಕ್ಕಳನ್ನ ಕರ್ಕರದು ಅವ್ರಿಗೆಲ್ಲ ಸಿಹಿ ತಿಂಡಿಗಳನ್ನ ಕೊಡುವಂಥದ್ದು, ನೀರಿನ ಬಾವಿಗಳಿಗೆ ಹೋದ್ರೆ ಸಹಿತ ಅಲ್ಲೆಲ್ಲರಿಗೂ ಜಾತಿ ಮತ ಪಂಥ ಅನ್ಲಾರ್ದನ ತಾವೇ ಸ್ವತಃ ನೀರ್ ತುಂಬಿ ಎಲ್ಲರಿಗೂ ಕೊಡುವಂಥದ್ದು. ಇಂತಹ ಒಂದು ಸಾಮಾಜಿಕ ಬದಲಾವಣೆಯನ್ನ ಮಾಡಿದ್ರು, ಆರ್ಥಿಕ ಬದಲಾವಣೆಯನ್ನ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಆಗಿನ ಜನ ನಂಬಿಕೊಂಡು ಬಂದಂತ ಆಚರಣೆಗಳೇನಿದ್ವಲ್ಲ, ಆ ಆಚರಣೆಗಳ ವಿರುದ್ಧ ಒಂದು ಶಿಕ್ಷಣವನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದಕ್ಕೆ ಶರಣರು ಮಾಡಬೇಕಾದ ವಿಚಾರಗಳನ್ನ ಮುಂದುವರಿಸಿದ್ರು. ಆ ಶರಣರ ಕೊನೆಯ ಹಂತವನ್ನ ಏನು ಬಸವಾದಿ ಶರಣರು ಬದುಕಬೇಕಾಗಿತ್ತು, ಅವ್ರು ಹೇಳಿಕೊಟ್ಟ ಮಾರ್ಗದರ್ಶನದ ತುದಿಯನ್ನ ಮುಟ್ಟಿದ್ದಕ್ಕಾಗಿ ಅವರು ಆಗಿನ ಕಾಲಘಟ್ಟದಲ್ಲಿ ಪೂಜ್ಯತೆಗೆ ಒಳಪಟ್ರು ಅನ್ನುವಂತ ವಿಚಾರವನ್ನ ಬೇರೆ ಬೇರೆ ಘಟನೆಗಳ ಮೂಲಕ ಅವರು ಹೇಳಿದ್ರು.
ಇವ್ರ ಬಗ್ಗೆ ಪುಸ್ತಕಗಳು ಒಂದು ಸಣ್ಣ ಪುಸ್ತಕ ಏನೋ ಬಂದಿದೆ. ಮತ್ತ ವೀರೇಶ್ವರ ಪುರಾಣರು ಕೂಡ ಬಾಲಲೀಲ ಮಹಾಂತ ಶಿವಯೋಗಿಗಳ ಗ್ರಂಥಮಾಲೆಯಿಂದ ನಮ್ಮ ಧಾರವಾಡ ಮುರುಘಾ ಮಠದಿಂದ ಪ್ರಕಟಣೆ ಮಾಡಿದ್ದಾರೆ. ಚೆನ್ನಾಗಿದೆ ಅದು, ಅದೇನು ಪವಾಡ ಸಾದೃಶ್ಯ ಅಲ್ಲ. ಅಲ್ಲೆಲ್ಲಿ ಮಾತೋಶ್ರೀ ಅವ್ರು ಹೇಳಿದಾಗ ಅವ್ರು ಭಿಕ್ಷೆ ಬೇಡುವಂತದ್ದು ಬಹಳ ಚಂದ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ. ಮಾತೋಶ್ರೀ ಅವರು ಅದನ್ನ ಭಿಕ್ಷೆ ಬೇಡುವಂತದ್ದು ಅದು ಬಹುಶಃ ಕವಿಗಳ ಸ್ವಂತಿಕೆಯ ಮಹದಾಶೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಅವರೆಲ್ಲ ಶರಣರು ಭಿಕ್ಷೆಯನ್ನು ಬೇಡ. ಅದ್ರಾಗ ವೀರೇಶ್ವರ ಶರಣರು ಸೋಹಂ ಎನ್ನದೇ ದಾಸೋಹಂ, ಅವ್ರ ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ರು. ಏನು ಶರಣರು ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಅದೆಲ್ಲವನ್ನ ಅವರು ತ್ರಿವಿಧ ದಾಸೋಹವನ್ನ ಮಾಡ್ಕೊಂಡು ಬದುಕನ್ನ ಸಾರ್ಥಕಪಡಿಸಿಕೊಂಡಂತ ಒಬ್ಬ ಮಹಾನ್ ಶರಣ ಪರಂಪರೆಯ ಮುಖ್ಯವಾಹಿನಿಯಲ್ಲಿ ಬಂದು ನಿಂತಂತವ್ರು. ಅವರ ಜೀವನ ವೃತ್ತಾಂತವನ್ನ ಈ ಶ್ರಾವಣ ಮಾಸದಲ್ಲಿ ನಮಗೂ ಕೇಳಿ ತುಂಬಾ ಸಂತೋಷ ಆಯ್ತು. ನನಗೆ ಬಹುಶಃ ಇಂತಿಂತ ದೊಡ್ಡ ದೊಡ್ಡ ವಿಷಯವನ್ನ ನನಗ್ ಕೊಟ್ಟಿದ್ದು ಮತ್ತೆ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ವಚನ ಅಧ್ಯಯನ ವೇದಿಕೆಯ ಸಂಸ್ಥಾಪಕರಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಬಹುಶಃ ಶರಣರ ವಿಚಾರಧಾರೆಗಳನ್ನ ಇವತ್ತ 21ನೇ ಶತಮಾನದಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಂಡು ಹೆಂಗೆಂಗೋ ಬದುಕ್ತಾ ಇರುವಂತ ಜನರಿಗೆ ಸತ್ಯದ ದರ್ಶನವನ್ನ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನಾನು ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಎಲ್ಲ ಅಕ್ಕನ ಬಳಗದವರಿಗೂ ಮತ್ತು ಬಸವ ಶರಣ ಚಿಂತನ ವೇದಿಕೆಯವರಿಗೂ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾನೆಲ್ಲರಿಗೂ ಶರಣಾರ್ಥಿಯನ್ನ ಹೇಳಿ ಒಂದೆರಡು ವಿಷಯಗಳನ್ನ ತಮ್ಮ ಮುಂದೆ ಮಂಡಿಸಿದ್ದೇನೆ. ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಸಮರ್ಪಕವಾಗಿ ಮಾರ್ಗದರ್ಶನ ನುಡಿಗಳನ್ನಾಡಿದ ಶರಣರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶರಣು ಸಮರ್ಪಣೆಯನ್ನು ಜಯಶ್ರೀ ಆಲೂರ್ ಮೇಡಮ್ ಅವರು ಮಾಡಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಪ್ರೊಫೆಸರ್ ಶಾರದಮ್ಮ ಮೇಟಿ ಪಾಟೀಲ್ ಅವರ ದತ್ತಿ ಉಪನ್ಯಾಸ ಕಾರ್ಯಕ್ರಮ, ಶ್ರಾವಣ ಮಾಸದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಇಂದು ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ವಿದ್ಯಾ ಮಕ್ದುಮ್ ಗಾನಕೋಗಿಲೆ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳನ್ನಾಡಿದಂತಹ ನನ್ನ ನೆಚ್ಚಿನ ಡಾಕ್ಟರ್ ದಾನಮ್ಮ ಝಳಕಿ ಸಹೋದರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡಿ 40 ವಾಡದ ಶ್ರೀ ವೀರೇಶ್ವರ ಶರಣರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಶರಣೆ ಅಕ್ಕ ಮಹಾದೇವಿ ಬುರ್ಲಿ ಅಮ್ಮ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇವತ್ತಿನ ವೇದಿಕೆಯಲ್ಲಿ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಶರಣರಾದಂತಹ ಅರ್ಹಿ ಪಾಟೀಲ್ ಅವರು ಇವತ್ತು ಮಾರ್ಗದರ್ಶನದ ನುಡಿಗಳನ್ನ ಆಡಿ ನಮ್ಮ ವೇದಿಕೆಗೆ ಗೌರವವನ್ನು ತಂದುಕೊಟ್ಟಿದ್ದಕ್ಕಾಗಿ ಆ ಶರಣರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ವಚನ ಮಂಗಳವನ್ನ ಮಾಡಲಿರುವ ಶರಣೆ ಈರಮ್ಮ ಕುಂದಗೋಳ್ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು, ಧನ್ಯವಾದಗಳು. ಕಾರ್ಯಕ್ರಮ ನಿರ್ವಹಣೆಯನ್ನ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿರತಕ್ಕಂತಹ ವಿಜಯಲಕ್ಷ್ಮಿ ಕಲಬುರ್ಗಿ ಇವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಯಾವತ್ತೂ ತಾಂತ್ರಿಕ ಸಹಾಯವನ್ನ ಚಾಚು ತಪ್ಪದೆ ನಡೆಸಿಕೊಡ್ತಿರ್ತಕ್ಕಂತಹ ಡಾಕ್ಟರ್ ದಾನಮ್ಮಕ್ಕ ಝಳಕಿ ಇವರಿಗೂ ಕೂಡ ಮತ್ತೊಮ್ಮೆ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ಇವತ್ತಿನ ಈ ಒಂದು ಗೂಗಲ್ ಮೀಟ್ ಕಾರ್ಯಕ್ರಮದ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ HF ಯೋಗಪ್ಪನವರ್, ಶರಣೆ ಉಮಾದೇವಿ ಪಟ್ಟಣ ಶೆಟ್ಟಿ ಅಮ್ಮ ಅವರು, ಜೊತೆಗೆ ಶರಣೆ ಗೌರಮ್ಮ ಹಾಲ್ಬಾವಿ, ಶರಣ ನೀಲಕಂಠ ಲಗಳಿ, ಶರಣೆ ಪೂನಂ ಪಾಟೀಲ್, ಶರಣ ಉಮೇಶ್ ಅಣ್ಣ ಬಂಠಾಳೆ ಇವರೆಲ್ಲರಿಗೂ ಕೂಡ ವೇದಿಕೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಘಟಕರಾಗಿ ಕೆಲಸವನ್ನ ನಿರ್ವಹಿಸಿರ್ತಕ್ಕಂತಹ ಶರಣೆ ಅಮ್ಮ ನಮ್ಮೆಲ್ಲರ ನೆಚ್ಚಿನ ಶಾರದಮ್ಮ ಪಾಟೀಲ್ ಮೇಟಿ ಅವರಿಗೂ, ಇನ್ನೋರ್ವ ಅಮ್ಮ ಗೌರಮ್ಮಮ್ಮ ನಾಶಿ ಹಾಗೂ ಹಿರಿಯ ಸಹೋದರಿ ಸುಧಾ ಪಾಟೀಲ್ ಇವರೆಲ್ಲರಿಗೂ ಕೂಡ ವೇದಿಕೆಯ ಪರವಾಗಿ ಶರಣಾರ್ಥಿಗಳು, ಕಾರ್ಯಕ್ರಮದ ಪರವಾಗಿ ಶರಣಾರ್ಥಿಗಳು. ಹಾಗೇನೆ ನಾಡಿನ ಸಮಸ್ತ ಜನರು ಕೂಡ ಇದರಲ್ಲಿ, ಜೊತೆಗೆ ದೇಶ ವಿದೇಶದಿಂದ ಅನೇಕ ಶರಣರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಒಂದು ಶರಣ ಸಮರ್ಪಣೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಾಳೆಯೂ ಕೂಡ ಇದೇ ರೀತಿಯಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದುಕೊಡ್ಬೇಕು ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.
ಶರಣು ಸಮರ್ಪಣೆಗೈದ ಜಯಶ್ರೀ ಆಲೂರ್ ಮೇಡಮ್ ಅವರಿಗೆ ಧನ್ಯವಾದಗಳು. ವಚನ ಮಂಗಳವನ್ನು ಶರಣೆ ಈರಮ್ಮ ಕಂದಗೋಳ ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈರಮ್ಮ, ಹಲೋ, ಶರಣಾರ್ಥಿ ಎಲ್ಲರಿಗೂ. ಹಾಡಿದೊಡೆ ಎನ್ನುಡೆಯನ ಬೇಡಿದೊಡೆ ಎನ್ನುಡೆಯನ ಬೇಡುವೆ, ಹಾಡಿದೊಡೆ ಎನ್ನುಡೆಯನ ಹಾಡುವೆ, ಬೇಡಿದೊಡೆ ಎನ್ನುಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯಂಗೊಡಲ ತೋರಿ ನಿನ್ನ ಬಡತನ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಾನ, ಒಡೆಯ ಮಹಾದಾನಿ ಕೂಡಲ ಸಂಗಾನ, ದೇವರಿಗೆ ಶರಗುಟ್ಟಿ ಬೇಡುವೆ, ದೇವರಿಗೆ ಶರಗುಟ್ಟಿ ಬೇಡುವೆ, ಹಾಡಿದೊಡೆ ಇನ್ನುಡೆಯನ ಹಾಡುವೆ, ಬೇಡಿದೊಡೆ ಇನ್ನುಡೆಯನ ಬೇಡುವೆ, ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಅರ್ಥನ್ ಅವರಿಗೆ ಧನ್ಯವಾದಗಳು. ಮತ್ತೆ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಉಪನ್ಯಾಸದೊಂದಿಗೆ ಎಲ್ಲರೂ ಸೇರೋಣ ಅಂತ ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಮೇಡಮ್ 2 ನಿಮಿಷದಲ್ಲಿ ಇದು ಲಿಂಕ್ ಕ್ಲೋಸ್ ಆಗಿ ಪುನಃ ಮತ್ತೆ ಈ ಲಿಂಕ್ ಓಪನ್ ಮಾಡ್ತೀವಿ. ತಾವೆಲ್ಲರೂ ಸಹಿತ ಇವತ್ತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಒಂದು ದಾವಣಗೆರೆ ಆನ್ಲೈನ್ ಕಾರ್ಯಕ್ರಮದಲ್ಲಿ ಅವರ ಒಂದು ಕಾರ್ಯಕ್ರಮ ಇದೆ. ತಾವೆಲ್ಲ ಉಪಸ್ಥಿತರಿರ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೇ ಸೇಮ್ ಲಿಂಕ್ ಅನ್ನ ಬಳಸಿ ಆನ್ಲೈನ್ ಅಲ್ಲಿ ಶರಣ ಚಿಂತನ ಗೋಷ್ಠಿ ಅಂತ ತಿಳ್ಕೊಂಡು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ದಾವಣಗೆರೆ ಅವರ ಸಂಯೋಗದಲ್ಲಿ ನಡೀತಾ ಇದೆ. ಹೊಸ ಜಗತ್ತಿಗೆ ಬಸವ ತತ್ವ ಅನ್ನೋ ಒಂದು ವಿಷಯವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಒಂದು ಉಪನ್ಯಾಸವಿದೆ. ತಾವೆಲ್ಲರೂ ಸಹಿತ ಪುನಃ ಇದೇ ಲಿಂಕಿಗೆ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ಮೇಡಮ್.